ಗುಡ್ ಈವ್ನಿಂಗ್. ಇವತ್ತೇನು ಮಾಡೋಣಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಧ್ಯಾಯದ ಅಭ್ಯಾಸ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ. ಹೌದಾ, ಒಟ್ಟು 1 ರಿಂದ 18 ಪ್ರಶ್ನೆಗಳಿದಾವೆ. ಅದರಲ್ಲಿ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ, ಕೆಲವು ಸರಿ ತಪ್ಪುಗಳಿದಾವೆ, ಆಮೇಲೆ ಕೆಲವು ವಿವರಣೆಯನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು 1, 2 ಮತ್ತು 3, 4 ಅಂಕದ ಪ್ರಶ್ನೆಗಳಿದಾವೆ. ಅವುಗಳನ್ನು ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ, ನಾನು ಕೆಲವು ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವಲ್ಲ ಅದನ್ನು ಸ್ಲೈಡ್ಗಳ ರೂಪದಲ್ಲಿ ಮಾಡಿರ್ತೀನಿ. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದಾವೋ ಅದನ್ನು ಸ್ಲೈಡ್ಗಳ ರೂಪದಲ್ಲಿ ಮಾಡಿರ್ತೀನಿ. ಆಮೇಲೆ ಏನಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಬೇಯಿಸುವಂಥ ಕ್ವಶನ್ಗಳು ಏನಿದಾವಲ್ಲ ಅವುಗಳನ್ನು ನಾನು ಈಗಾಗಲೇ ಪಾಠವನ್ನು ಹೇಳಬೇಕಾದ್ರೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅದೇ ವಿಡಿಯೋಗಳನ್ನು ಆಧರಿಸಿ ಅದನ್ನು ಎಡಿಟ್ ಮಾಡಿ ಇಲ್ಲಿ ಹಾಕುವಂಥ ಕೆಲಸ ಮಾಡಿರ್ತೀನಿ. ಹೌದಾ, ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗಲಿ ಅಂತ ಮೋರ್ ಎಕ್ಸ್ಪ್ಲನೇಷನ್ ಸಿಗಲಿ ಅನ್ನೋವಂಥ ದೃಷ್ಟಿಯಿಂದ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹಾಗಾದರೆ ಏನಪ್ಪ ಅಂದರೆ ಮೊದಲನೇ ಪ್ರಶ್ನೆಯಿಂದ ಒಂದೊಂದಾಗಿ ಅಧ್ಯಯನವನ್ನು ಮಾಡೋಣ. ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತದೆ? ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಫಸ್ಟ್ ಒಂದು, ಎ, ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ. ಬಿ, ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ. ಸಿ, ಕಾಂತಕ್ಷೇತ್ರ ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಿರುತ್ತವೆ. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲ ರೇಖೆಗಳ ಕೇಂದ್ರವಾಗಿರುತ್ತದೆ. ಹೌದಾ, ಇಲ್ಲಿ ಏನು ಕ್ವಶನ್ ಕೇಳಿದಾರಪ್ಪ ಅಂದರೆ ಒಂದು ಉದ್ದನೆಯ ನೇರ ತಂತಿ ಇದೆ, ಅದರ ಸುತ್ತಲಿನ ಕಾಂತಕ್ಷೇತ್ರವಾಗಿನ ಈ ಕೆಳಗಿನ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಯಾವ್ದು ವಿವರಿಸ್ತದ ಅಂತ ಕೇಳಿದಾರೆ. ಹಾಗಾದ್ರೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಕಾಂತಕ್ಷೇತ್ರ ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಇಲ್ಲ, ಏಕಕೇಂದ್ರೀಯ ವೃತ್ತ ಅಂದ್ರೆ ವೃತ್ತವಾದ ವೃತ್ತಗಳು ಇರ್ತಾವ ಅಂತ ಹೇಳಿದ್ನಿ. ಹಾಗಾದ್ರೆ ಇದು ತಪ್ಪು. ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನ ಇಲ್ಲ, ಕಾಂತಕ್ಷೇತ್ರಕ್ಕೆ ಸಮಾಂತರವಾದ ಸಾಧ್ಯನೇ ಇಲ್ಲ. ಕಾಂತಕ್ಷೇತ್ರ ತಂತಿಯಿಂದ ಉದ್ಭವಿಸಿದ ಕಿರಣಗಳಂಥದ್ದು ಇಲ್ಲ. ಹಾಗಾದ್ರೆ ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಇದು ಏನಪ್ಪಾ ಅಂದ್ರೆ ಸರಿ. ಹೇಗೆ ಸರಿ ಅನ್ನೋದನ್ನ ನಾವು ಏನ್ ಮಾಡೋಣ ಅಂದ್ರೆ, ಈಗ ಇದೊಂದು ವಾಹಕ ತಂತಿ ಅಂತ ತಗೊಳ್ಳೋಣ. ಇದನ್ನೊಂದು ಏನ್ ಮಾಡೋಣ ಅಂದ್ರೆ ವಾಹಕದ ತಂತಿ ಅಂತ ತಗೊಳ್ಳೋಣ. ಏನಾಗ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಹಿಸ್ತಾ ಇದೆ. ಅದರಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ ಅಂದ್ರೆ ಬಲಗೈ ಹೆಬ್ಬೆರಳು ನಿಯಮದ ಪ್ರಕಾರ ವಿದ್ಯುತ್ ಕೆಳಮುಖವಾಗಿ ಪ್ರವಹಿಸ್ತಾ ಇದೆ ಅಂದ್ರೆ ಏನಪ್ಪಾ ಅಂದ್ರೆ ಪ್ರದಕ್ಷಿಣಾಕಾರವಾಗಿ ಏಕಕೇಂದ್ರೀಯ ವೃತ್ತಗಳು ಉಂಟಾಗ್ತಾ ಇದ್ವು. ಈಗ ವಿದ್ಯುತ್ ಏನಾಗ್ತಾ ಇದೆ ಅಂದ್ರೆ ಮೇಲ್ಮುಖವಾಗಿ ಇದಾಗ್ತಾ ಇದೆ, ಅದಕ್ಕೆ ಏಕಕೇಂದ್ರೀಯ ವೃತ್ತಗಳು ಈ ರೀತಿಯಾಗಿ ಉಂಟಾಗ್ತಾವ. ಹೌದಾ, ಹಂಗಾದ್ರೆ ಅವುಗಳ ದಿಕ್ಕು ಅಪ್ರದಕ್ಷಿಣಾಕಾರವಾಗಿರ್ತದೆ, ಅವುಗಳ ದಿಕ್ಕಿನಿರ್ತದೆ ಅಪ್ರದಕ್ಷಿಣಾಗಿರ್ತದೆ. ಇದು ಒಂದು ವಾಹಕದ ತಂತಿ ಅಂತ ಹೇಳಿ ಅದರ ಸುತ್ತ ಉಂಟಾದಂತಹ ಕಾಂತಕ್ಷೇತ್ರ ಇದು. ಹಾಗಾದ್ರೆ ಇಲ್ಲಿ ಎಂತಹ ವೃತ್ತಗಳು ಉಂಟಾಗ್ತಾ ಇದಾವೆ ಅಂದ್ರೆ ಏಕಕೇಂದ್ರೀಯ ವೃತ್ತಗಳು ಉಂಟಾಗ್ತಾ ಇದಾವೆ. ಹೌದಾ, ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರ ಯಾವುದು? ವಾಹಕದ ತಂತಿಯಾಗಿರ್ತದೋ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 2 ನೋಡ್ರಿ. ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯಮಾನವು ಯಾವುದೇ ವಸ್ತುವಿನಲ್ಲಿ ಆವೇಶಗಳನ್ನು ಹೆಚ್ಚು ಮಾಡುವಂತಹ ಪ್ರಕ್ರಿಯೆ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸುವುದರಿಂದ ಕಾಂತಕ್ಷೇತ್ರ ಉತ್ಪಾದಿಸುವ ಪ್ರಕ್ರಿಯೆ. ಕಾಂತಕ್ಷೇತ್ರ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವುದು. ವಿದ್ಯುತ್ ಮೋಟಾರಿನ ಸುರುಳಿಯ ತಿರುಗುವ ಪ್ರಕ್ರಿಯೆ. ಇವುಗಳಲ್ಲಿ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ. ಹೌದಾ, ಆಪ್ಷನ್ ಸಿ. ಹೌದಾ, ನೋಡ್ರಿ, ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯಮಾನ ಅಂದ್ರೆ ನಾವು ಈಗಾಗಲೇ ಏನೋ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ 2 ಚಟುವಟಿಕೆಗಳ ಮೂಲಕ ಪರಸ್ಪರ ಪ್ರೇರಣೆ ಮತ್ತು ದಂಡ ಮತ್ತು ಸುರುಳಿಯಾಕಾರದ ವಾಹಕದ ತಂತಿಯನ್ನು ತೆಗೆದುಕೊಂಡು ಮಾಡಿದ್ವಿ. ಹಾಗಾದ್ರೆ ಅಲ್ಲಿ ಹೌದಾ ದಂಡಕಾಂತ ಆದ್ರೂ ಚಲಿಸ್ತಿತ್ತು ಅಥವಾ ಸುರುಳಿ ಆದ್ರೂ ಚಲಿಸ್ತಾ ಇತ್ತು. ಕಾಂತಕ್ಷೇತ್ರ ಅಥವಾ ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಿದ್ವಿ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಕಾಂತಕ್ಷೇತ್ರ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 3. ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನವನ್ನು ಹೀಗೆನ್ನುವರು. ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವಂತ ಸಾಧನವನ್ನ ವಿದ್ಯುತ್ ಜನಕ ಅಂತ ಕರೀತಾರೆ. ಹೌದಾ, ಅದನ್ನ ನಾವು ಡೈನಮೋ ಅಂತ ಕೂಡ ಕರಿತೀವಿ. ಗ್ಯಾಲ್ವಾಮೀಟರ್ ಏನ್ ಮಾಡ್ತದೆ ಅಂದ್ರೆ ಮಂಡಲದಲ್ಲಿರುವಂತಹ ವಿದ್ಯುತ್ ಏನಂತ ಕರಿತೀವಿ ಅದನ್ನ ಪ್ರೇರಿತ ವಿದ್ಯುತ್ ಪ್ರವಾಹವನ್ನ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡ್ತದ. ಅಮ್ಮೀಟರ್ ಏನ್ ಮಾಡ್ತದ ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಅಡಿಲಿಕ್ಕೆ ಸಹಾಯ ಮಾಡ್ತದ. ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ಲಿಕ್ಕೆ ಸಹಾಯ ಮಾಡ್ತದ. ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಎ, ವಿದ್ಯುತ್ ಜನಕ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ.
ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸ. ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವಿನ ಒಂದು ಮುಖ್ಯವಾದ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಪರ್ಯಾಯ ವಿದ್ಯುಜ್ಜನಕ ಒಡಕು ಉಂಗುರಗಳನ್ನು ಹೊಂದಿರ್ತದ. ಹೌದಾ, ಪರ್ಯಾಯ ವಿದ್ಯುಜ್ಜನಕ ಏನಾಗಿರ್ತದ ಅಂದ್ರೆ ಜಾರು ಉಂಗುರಗಳನ್ನ ಹೊಂದಿರ್ತದ. ಆಮೇಲೆ ನೇರ ವಿದ್ಯುಜ್ಜನಕ ಏನ್ ಮಾಡಿರ್ತದ ಅಂದ್ರೆ ಒಡಕು ಉಂಗುರಗಳನ್ನ, ಅವುಗಳನ್ನ ನಾವು ದಿಕ್ಪರಿವರ್ತಕಗಳು ಅಂತ ಕರಿತೀವಿ. ಅವುಗಳನ್ನ ನಾವು ಏನ್ ಕರಿತೀವಿ, ದಿಕ್ಪರಿವರ್ತಕಗಳು ಅಂತ ಕರಿತೀವಿ. ಹೌದಾ, ಇಲ್ಲಿ ಒಂದ್ ಸ್ವಲ್ಪ ಏನಾಗಿದೆ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟೈಪ್ ಮಾಡುವಂತ ವೆರಿ ತಪ್ಪಾಗಿದೆ. ಇದು ಜಾರು ಉಂಗುರಗಳನ್ನ ಹೊಂದಿರ್ತದ. ಹೌದಾ, ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಆಮೇಲೆ ಆಪ್ಷನ್ ಎ, ಪರ್ಯಾಯ ವಿದ್ಯುಜ್ಜನಕ ವಿದ್ಯುತ್ ಕಾಂತವನ್ನು ಹೊಂದಿದೆ, ಸರಿಯಲ್ಲ. ಆದ್ರೆ ನೇರ ವಿದ್ಯುಜ್ಜನಕ ಸ್ಥಿರ ಕಾಂತವನ್ನು ಹೊಂದಿದೆ, ಇಲ್ಲ, ಆ ರೀತಿ ಏನಿಲ್ಲ. ಹೌದಾ, ಇದು ಸರಿಯಾದ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೇರ ವಿದ್ಯುಜ್ಜನಕ ಹೆಚ್ಚಿನ ವಿಭವವನ್ನು ಉತ್ಪಾದಿಸುತ್ತದೆ, ಇದು ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪರ್ಯಾಯ ವಿದ್ಯುಜ್ಜನಕ ಹೆಚ್ಚಿನ ವಿಭವವನ್ನು ಉತ್ಪಾದಿಸುತ್ತದೆ, ಇದು ಕೂಡ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಪರ್ಯಾಯ ವಿದ್ಯುಜ್ಜನಕ ಜಾರು ಉಂಗುರಗಳನ್ನ ಅಥವಾ ಪೂರ್ಣ ಉಂಗುರಗಳನ್ನ ಹೊಂದಿದೆ. ಆದ್ರೆ ನೇರ ವಿದ್ಯುಜ್ಜನಕ ದಿಕ್ಪರಿವರ್ತಕ ಅಂತ ಯಾವ್ದನ್ನ ಕರಿತೀವಿ, ಒಡಕು ಉಂಗುರಗಳನ್ನು ಕರಿತೀವಿ, ಅದನ್ನು ಹೊಂದಿದೆ. ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಏನಪ್ಪಾ ಅಂದ್ರೆ ಗಣನೀಯವಾಗಿ ಕಡಿಮೆ ಆಗ್ತದೆಯೋ, ಆಮೇಲೆ ಬಿ ಬದಲಾಗುವುದಿಲ್ವೋ, ಬಹಳ ಹೆಚ್ಚಾಗುತ್ತದೆಯೋ, ಸತತವಾಗಿ ಬದಲಾಗ್ತದೆಯೋ. ಕೊಟ್ಟಂತ 4 ಆಪ್ಷನ್ಗಳಲ್ಲಿ ಯಾವ್ದು ಸರಿ ಅಂತ ಕೇಳ್ತಾರೆ. ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಬಹಳ ಹೆಚ್ಚಾಗುತ್ತದೆ. ಏನಾಗ್ತದ, ಬಹಳ ಹೆಚ್ಚಾಗುತ್ತದೆ. ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಇನ್ನ ಕ್ವಶನ್ ನಂಬರ್ 6 ನೋಡುವಂತ ಕೆಲಸ ಮಾಡೋಣ. ಕ್ವಶನ್ ನಂಬರ್ 6 ಏನಿದೆಯಪ್ಪ ಅಂದ್ರೆ ಸರಿ ತಪ್ಪುಗಳನ್ನ ಹೇಳ್ರಿ ಅಂತಿದೆ. ಹಾಗಾದ್ರೆ ಅವುಗಳನ್ನ ನೋಡುವಂತ ಕೆಲಸ ಮಾಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಹೇಳ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿದ್ಯುತ್ ಮೋಟಾರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಹೌದಾ, ಇದು ತಪ್ಪು. ಯಾಕೆ ತಪ್ಪಪ್ಪ ಅಂದ್ರೆ ವಿದ್ಯುತ್ ಮೋಟಾರು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದಿಲ್ಲ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವುದು. ಅದಕ್ಕೆ ಇದು ತಪ್ಪು, ಇದೇನು ತಪ್ಪು. ಹೌದಾ. ನೆಕ್ಸ್ಟ್ ಬಿ, ವಿದ್ಯುಜ್ಜನಕ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ವಿದ್ಯುಜ್ಜನಕವು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಏನಪ್ಪಾ ಅಂದ್ರೆ ಸರಿ ಇದೆ. ಇದು ಏನಿದೆ ಸರಿ ಇದೆ. ಹೌದಾ, ಫಸ್ಟ್ A1 ತಪ್ಪು, ಆಮೇಲೆ ಬಿ ಸರಿ ಇದೆ. ಯಾಕಂದ್ರೆ ವಿದ್ಯುಜ್ಜನಕ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಏನ್ ಮಾಡ್ತದೆ ಅಂದ್ರೆ ಕೆಲಸವನ್ನ ನಿರ್ವಹಿಸುತ್ತದೆ. ಇನ್ನು ಸಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನೋಡೋಣ. ಹೌದಾ, ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾಂತರ ರೇಖೆಯಾಗಿರುತ್ತದೆ. ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾಂತರ ರೇಖೆಗಳು. ಹೌದು, ನಾವು ದಂಡಕಾಂತದಲ್ಲಿ ಸೊಲನಾಯ್ಡ್ ನಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಕಾಂತೀಯ ಬಲರೇಖೆಗಳನ್ನು ನೋಡಿದ್ವಿ. ಹೌದಾ, ಆ ಸೊಲನಾಯ್ಡ್ ನ ಮಧ್ಯಭಾಗದಲ್ಲಿ ಏನಪ್ಪಾ ಅಂದ್ರೆ ಕಾಂತೀಯ ಬಲರೇಖೆಗಳು ಹೆಂಗಿರ್ತಾವ ಅಂದ್ರೆ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿರುತ್ತವೆ. ಹಾಗಾದ್ರೆ ಇದು ಆಪ್ಷನ್ ಸಿ ಏನಪ್ಪಾ ಅಂದ್ರೆ ಸರಿ ಇದೆ. ಆಪ್ಷನ್ ಸಿ ಏನಿದೆ ಸರಿ ಇದೆ. ಇನ್ನು ಆಪ್ಷನ್ ಡಿ ನೋಡೋಣ. ಹಸಿರು ಬಣ್ಣದ ಅವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ. ಇದು ತಪ್ಪಿದೆ. ಇದೇನಿದೆ ತಪ್ಪಿದೆ. ಯಾಕೆ ತಪ್ಪಿದೆಪ್ಪ ಅಂದ್ರೆ ಹಸಿರು ಬಣ್ಣದ ಅವಾಹಕದ ಹೊದಿಕೆಯನ್ನು ಹೊಂದಿರುವಂತ ತಂತಿ ಭೂಸಂಪರ್ಕ ತಂತಿ. ಆಮೇಲೆ ಸಜೀವ ವಾಹಕ ತಂತಿ ಏನಪ್ಪಾ ಅಂದ್ರೆ ಕೆಂಪು ಬಣ್ಣದ ಅವಾಹಕದ ಹೊದಿಕೆಯನ್ನು ಹೊಂದಿರ್ತದ ಅಂತ ಪಾಠ ಹೇಳ್ಬೇಕಾದ್ರೆ ಬಹಳ ಕ್ಲಿಯರ್ ಆಗಿ ಹೇಳಿದಿರಿ. ಹಾಗಾದ್ರೆ ಆಪ್ಷನ್ ಡಿ ಹಸಿರು ಬಣ್ಣದ ಅವಾಹಕ ಹೊದಿಕೆಯನ್ನು ಹೊಂದಿರುವಂತ ವಸ್ತುವನ್ನ, ಹೌದಾ, ಅದನ್ನ ವಿದ್ಯುತ್ ಪೂರೈಕೆ ಸಜೀವ ತಂತಿ ಅಂತ ಕರೆಯೋದಿಲ್ಲ, ಅದನ್ನ ಭೂಸಂಪರ್ಕ ತಂತಿ ಅಂತ ಕರಿತೀವಿ. ಹೌದಾ, ಇನ್ನು ಇಷ್ಟು ಏನಪ್ಪಾ ಅಂದ್ರೆ ಸರಿ ತಪ್ಪುಗಳು. ಈಗ ನೆಕ್ಸ್ಟ್ ಕ್ವಶನ್ ಒಂದು ಎಕ್ಸ್ಪ್ಲನೇಷನ್ ಸಿಂಪಲ್ 1 ಮಾರ್ಕ್ ಕೇಳುವಂತ ಕ್ವಶನ್ ಇದೆ, ಅದನ್ನ ನೋಡೋಣ. ಕಾಂತಕ್ಷೇತ್ರವನ್ನು ಉಂಟು ಮಾಡುವ 2 ವಿಧಾನಗಳನ್ನು ಪಟ್ಟಿ ಮಾಡಿ. ಹೌದಾ, ಕಾಂತಕ್ಷೇತ್ರವನ್ನ ಉಂಟು ಮಾಡುವಂತ 2 ವಿಧಾನಗಳು ಯಾವಪ್ಪ ಅಂದ್ರೆ ಪ್ರಬಲವಾದ ಸ್ಥಿರ ಕಾಂತಗಳನ್ನ ಬಳಸೋದ್ರ ಮೂಲಕ ಅಥವಾ ವಿದ್ಯುತ್ ಕಾಂತಗಳನ್ನ ಬಳಸೋದ್ರ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಕಾಂತಕ್ಷೇತ್ರವನ್ನ ಉಂಟು ಮಾಡ್ತೀವಿ. ಹೌದಾ, 1 ಮಾರ್ಕ್ಸ್ಗೆ ವೆರಿ ಸಿಂಪಲ್ ಕ್ವಶನ್ ಇದು. ಹೌದಾ, ಆನ್ಸರ್ ನಿಮ್ಗೆ ತಿಳಿದಿದೆಯಾ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಹೌದಾ, ಕ್ವಶನ್ ನಂಬರ್ 8. ಹೌದಾ, ಕ್ವಶನ್ ನಂಬರ್ 8 ಏನಿದೆಪ್ಪ ಅಂದ್ರೆ ಒಂದು ಸೊಲನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸುತ್ತದೆ. ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಪಾಠ ಹೇಳ್ಬೇಕಾದ್ರೆ ಏನ್ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಲ್ಲ ಅದೇ ಎಕ್ಸ್ಪ್ಲನೇಷನ್ ಅನ್ನ ಎಡಿಟ್ ಮಾಡಿ ಇಲ್ಲಿ ಹಾಕುವಂತ ಕೆಲಸ ಮಾಡ್ತೀನಿ. ಇನ್ನು ವಿದ್ಯುತ್ ಪ್ರವಹಿಸುತ್ತಿರುವಂತಹ ಸೊಲನಾಯ್ಡ್ ನ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಒಂದು ದಂಡಕಾಂತದ ಸಹಾಯದಿಂದ
ನೀವು ನಿರ್ಧರಿಸಬಹುದೇ, ವಿವರಿಸಿ ಅಂತ ಕೇಳಿದ್ದಾರೆ. ಹೌದು, ನಿರ್ಧರಿಸಬಹುದು. ಯಾವ ರೀತಿಯಾಗಿ ಅನ್ನೋದನ್ನ, ಹೌದಾ, ಸೊಲನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸ್ತದ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆದ್ರೆ ಇಲ್ಲಿ ಹೌದಾ, ಒಂದು ವಿದ್ಯುತ್ ಪ್ರವಹಿಸುತ್ತಿರುವಂತಹ ಸೊಲನಾಯ್ಡ್ನ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನ ಒಂದು ದಂಡಕಾಂತದ ಸಹಾಯದಿಂದ ನೀವು ಹೇಗೆ ನಿರ್ಧರಿಸಬಹುದು ಅನ್ನೋದನ್ನ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಸೊಲನಾಯ್ಡ್ ಅಂದ್ರೆ ಏನು? ಒಂದು ಅವಾಹಕದ ಹೊದಿಕೆಯನ್ನ ಹೊಂದಂತ ಒಂದು ತಂತಿಯನ್ನ ಸುರುಳಿ ಆಕಾರದಲ್ಲಿ ಸುತ್ತಿ ತೆಗೆದುಕೊಂಡಿರ್ತೀವಿ. ಹೌದಾ, ಅದನ್ನೇನು ಮಾಡಿರ್ತೀವಿ ಅಂದರೆ ಈ ರೀತಿಯಾಗಿ ತೆಗೆದುಕೊಂಡಿರ್ತೀವಿ. ಅದರಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತಿರ್ತೀವಿ. ಹೌದಾ, ಈ ಮಧ್ಯಭಾಗದಲ್ಲಿ ಏನಂದ್ರೆ ಸೊಲೆನಾಯ್ಡ್ ಥರ ವರ್ತಿಸ್ತದ. ಹಾಗಾದ್ರೆ ಇದರ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಕಂಡುಹಿಡಿಯೋದು ಹೇಗಪ್ಪ ಅಂದ್ರೆ ಒಂದು ದಂಡಕಾಂತವನ್ನು ತೆಗೆದುಕೊಳ್ಳೋದು. ದಂಡಕಾಂತಕ್ಕೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿರ್ತಾವ ಅಂತ ನಿಮ್ಗೆ ಗುರುತಿದೆ. ಹಾಗಾದ್ರೆ ದಂಡಕಾಂತವನ್ನು ತೆಗೆದುಕೊಂಡು ವಿದ್ಯುತ್ ಪ್ರವಹಿಸುತ್ತಿರುವಂಥ ಸೊಲೆನಾಯ್ಡ್ನ ಹತ್ತಿರಕ್ಕೆ ಏನು ಮಾಡೋದಂದ್ರೆ ದಕ್ಷಿಣ ಧ್ರುವವನ್ನು ತರೋದು. ಹಾಗಾದ್ರೆ ದಕ್ಷಿಣ ಧ್ರುವ ಏನು ಈ ಸೊಲೆನಾಯ್ಡ್ನೊಂದಿಗೆ ವಿಕರ್ಷಣೆಯನ್ನು ಹೊಂದ್ತಾ ಇದೆ ಅಂದ್ರೆ ಈ ಕಡೆ ಇರೋದೇನಪ್ಪ ಅಂದ್ರೆ ದಕ್ಷಿಣ ಧ್ರುವಾಣೆ ಅಂತ ತಿಳ್ಕೊಬೇಕು. ಈ ಕಡೆ ಇರೋದೇನು ದಕ್ಷಿಣ ಧ್ರುವಾಣೆ ಅಂತ ತಿಳ್ಕೊಳ್ಬೇಕು. ಯಾಕ ಏನೋ ಸಜಾತಿಯ ಧ್ರುವಗಳು ವಿಕರ್ಷಿಸಲ್ಪಡ್ತಾವ, ಆಮೇಲೆ ವಿಜಾತಿಯ ಧ್ರುವಗಳು ಆಕರ್ಷಿಸಲ್ಪಡ್ತಾವ ಅಂತ. ಏನು ಸೊಲೆನಾಯ್ಡ್ ಒಂದು ದಂಡಕಾಂತದಂತೆ ವರ್ತಿಸ್ತದ. ನಮಗೆ ಕೊಟ್ಟಂತ ದಂಡಕಾಂತದಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ತೋರಿಸಲಾಗಿರ್ತದ. ನಾನೀಗ ದಕ್ಷಿಣವನ್ನ ಸೊಲೆನಾಯ್ಡ್ನ ಒಂದು ಭಾಗಕ್ಕೆ ಏನ್ ಮಾಡಿದ್ದೀನಿ, ಹತ್ರ ತಂದಿದ್ದೀನಿ. ಹತ್ರ ತಂದಾಗ ಅದು ವಿಕರ್ಷಿಸ್ತಾ ಇದೆ ಅಂದ್ರೆ ಈ ಧ್ರುವ ದಕ್ಷಿಣ ಧ್ರುವ ಅಂತ ತಿಳ್ಕೊಳ್ಬೇಕು. ಆಮೇಲೆ ಸೊಲೆನಾಯ್ಡ್ನ ಇನ್ನೊಂದು ಧ್ರುವ ಏನಿದಿಲ್ಲ ಅದನ್ನ ಈ ಬದಿಗೆ ತಂದು ನಾವು ಎನ್ ಮತ್ತು ಎಸ್ ಅನ್ನ ಪರೀಕ್ಷಿಸಬೇಕು. ಈ ಕೇಸಲ್ಲಿ ಏನಾಗಿರ್ತದ ಅಂದ್ರೆ ವಿಕರ್ಷಿಸ್ತದೆ. ಯಾಕ, ಇಲ್ಲಿ ನಾರ್ತ್ ಇರ್ತದ. ನಾರ್ತ್ ಅನ್ನ ಏನ್ ಮಾಡ್ತದ, ಉತ್ತರ ಧ್ರುವವನ್ನ ವಿಕರ್ಷಿಸ್ತದ. ಉತ್ತರ ಧ್ರುವವನ್ನು ಏನ್ ಮಾಡ್ತದ, ವಿಕರ್ಷಿಸ್ತದ. ಇನ್ನ ಇಷ್ಟಾದ ಮೇಲೆ ಏನು ಈ ದಕ್ಷಿಣ ಧ್ರುವದತ್ತ ದಂಡಕಾಂತದ ಉತ್ತರ ಧ್ರುವವನ್ನು ಹತ್ತಿರ ತಂದಾಗ ಏನಾದ್ರೂ ಆಕರ್ಷಿಸಲ್ಪಟ್ರೆ, ಹೌದಾ, ನಾವ್ ಏನ್ ತಿಳ್ಕೊಂಡಂಗ ಆಗ್ತದ ಅಂದ್ರೆ ಸೊಲೆನಾಯ್ಡ್ ನಲ್ಲಿರುವಂತಹ ಉತ್ತರ ಧ್ರುವ ಯಾವುದು, ದಕ್ಷಿಣ ಧ್ರುವ ಯಾವುದು. ನಾವು ಈಗಾಗಲೇ ಏನ್ ಮಾಡಿದೀವಿ ಅಂದ್ರೆ ಸಜಾತಿಯ ಧ್ರುವಗಳು ವಿಕರ್ಷಿಸಲ್ಪಡ್ತಾವ ಮತ್ತು ವಿಜಾತಿಯ ಧ್ರುವಗಳು ಆಕರ್ಷಿಸಲ್ಪಡ್ತಾವ. ಅದರ ಆಧಾರದ ಮೇಲೆ ನಾವೇನ್ ಮಾಡ್ಬೋದು ಅಂದ್ರೆ ಏನು ವಿದ್ಯುತ್ ಪ್ರವಹಿಸುತ್ತಿರುವಂತಹ ಸೊಲೆನಾಯ್ಡ್ನ ಉತ್ತರ ಹಾಗೂ ದಕ್ಷಿಣ ಧ್ರುವಗಳನ್ನ ಒಂದು ದಂಡಕಾಂತದ ಸಹಾಯದಿಂದ ನಿರ್ಧರಿಸಬಹುದು. ಹೇಗೆ ನಿರ್ಧರಿಸಬಹುದು ಅಂತ ನಾನು ಹೇಳಿದೆ. ನೀವು ತಿಳ್ಕೊಂಡಿದ್ದೀರಾ ಮತ್ತು ಬರಿತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನ ಸೊಲೆನಾಯ್ಡ್ನ ಎಕ್ಸ್ಪ್ಲನೇಷನ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡ್ರಿ, ಸೊಲೆನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದಂತಹ ಕಾಂತಕ್ಷೇತ್ರ, ಹೌದಾ. ಸೊಲೆನಾಯ್ಡ್ ಅನ್ನ ಹೆಂಗ್ ತಯಾರಿಸ್ತಾರಪ್ಪ ಅಂದ್ರೆ ಒಂದು ವಾಹಕದ ತಂತಿ, ಇನ್ಸುಲೇಟ್ ಮಾಡಂತ ವಾಹಕದ ತಂತಿ ಅಂದ್ರೆ ಏನು, ಅವಾಹಕದ ಹೊದಿಕೆಯನ್ನ ಹೊಂದಿದಂತ ಒಂದು ವಾಹಕದ ತಂತಿಯನ್ನು ತೆಗೆದುಕೊಂಡು ಒಂದು ರಟ್ಟಿನ ಕೊಳವೆ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸುತ್ತಾರೆ. ಹೌದಾ, ಸುತ್ತಿ ಅದನ್ನ ಬ್ಯಾಟರಿಯ ಧನ ಮತ್ತು ಋಣಕ್ಕೆ ಸಂಪರ್ಕ ಏರ್ಪಡಿಸಿದಾಗ ಅದ್ರಲ್ಲಿ ಏನ್ ವಿದ್ಯುತ್ ಪ್ರವಾಹ ಉಂಟಾಗ್ತದಲ್ಲ, ಆ ವಿದ್ಯುತ್ ಪ್ರವಾಹದಿಂದ ಏನಪ್ಪಾ ಅಂದ್ರೆ ಒಂದು ಸೊಲೆನಾಯ್ಡ್ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತಾ ಆ ಕಾಂತಕ್ಷೇತ್ರ ಯಾವುದನ್ನು ಹೋಲ್ತದಪ್ಪ ಅಂದ್ರೆ ಒಂದು ದಂಡಕಾಂತವನ್ನ ಹೋಲ್ತದ. ಯಾವ್ದನ್ನ ಹೋಲ್ತದ, ಒಂದು ದಂಡಕಾಂತವನ್ನ ಹೋಲ್ತದ. ಈ ರೀತಿಯಾಗಿ ದಂಡಕಾಂತವನ್ನ ಹೋಲುವಂತ ರಚನೆಯನ್ನೇ ನಾವೇನ್ ಕೇಳ್ತೀವಿ ಅಂದ್ರೆ ಸೊಲೆನಾಯ್ಡ್. ಹಾಗಾದ್ರೆ ಡೆಫಿನೇಷನ್ ಸೊಲೆನಾಯ್ಡ್ ಅಂದ್ರೆ ಏನು, ಡೆಫಿನೇಷನ್ ನೋಡ್ಬಿಡೋಣ. ಸೊಲೆನಾಯ್ಡ್ ಅವಾಹಕದ ಹೊದಿಕೆ, ನಾನು ಇನ್ಸುಲೇಟ್. ಆಮೇಲೆ ಇನ್ನೊಂದು ವಿಷಯ, ಇನ್ಸುಲೇಟ್ ಯಾಕೆ ಮಾಡ್ತಾರ ನೋಡ್ರಿ, ಇಲ್ಲಿ ತಂತಿಯ ಸುರುಳಿಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದ ಅಷ್ಟು ಕಾಂತಕ್ಷೇತ್ರ ಹೆಚ್ಚಾಗ್ತದ. ತಂತಿಯ ಸುರುಳಿಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದ ಅಷ್ಟು ಕಾಂತಕ್ಷೇತ್ರ ಏನಾಗ್ತದ, ಹೆಚ್ಚಾಗ್ತದ. ಹೌದಾ, ಕಾಂತಕ್ಷೇತ್ರ ಏನಾಗ್ತದ, ಹೆಚ್ಚಾಗ್ತದ. ಇನ್ನ ಸುರುಳಿಗಳ ಸಂಖ್ಯೆ ಹೆಚ್ಚಾದಂಗೆ ಕಾಂತ. ಈಗ ಇನ್ಸುಲೇಟ್ ಮಾಡಿಲ್ಲ ಅಂದ್ರೆ ಒಂದು ಸುರುಳಿ ಇನ್ನೊಂದು ಸುರುಳಿಗೆ ಅಂಟ್ಕೊಂಡು ಆ ಎರಡು ಸುರುಳಿಗಳು ಸೇರಿ ಒಂದೇ ಸುರುಳಿ, ಆ ಎರಡು ಸುರುಳಿಗಳು ಸೇರೇನು ಒಂದೇ ಸುರುಳಿ. ಈ ರೀತಿಯಾಗಿ ಸೊಲೆನಾಯ್ಡ್ ರಚನೆ. ಹಾಗಾದ್ರೆ ಡೆಫಿನಿಷನ್ ನೋಡೋಣ. ಅವಾಹಕದ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವಂತಹ ಸಿಲಿಂಡರ್ ಆಕಾರದ ಅಥವಾ ಕೊಳವೆ ಆಕಾರದ ರಚನೆಯನ್ನೇ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಅವಾಹಕದ ಹೊದಿಕೆಯನ್ನ ಹೊಂದಿದಂತಹ ಹಲವಾರು ಸುರುಳಿಗಳನ್ನ ಹೊಂದಿದಂತಹ ತಾಮ್ರದ ತಂತಿಯ ಸಿಲಿಂಡರ್ ಆಕಾರದ ರಚನೆಯನ್ನೇ ನಾವೇನ್ ಕೇಳ್ತೀವಿ, ಸೊಲೆನಾಯ್ಡ್ ಅಂತ ಕರಿತೀವಿ. ಏನ್ ಕರಿತೀವಿ, ಸೊಲೆನಾಯ್ಡ್ ಅಂತ ಕರಿತೀವಿ. ಈಗ ಸೊಲೆನಾಯ್ಡ್ ನಾವು ನೋಡೋದಾದ್ರೆ ಸೊಲೆನಾಯ್ಡ್ ಏನ್ ಮಾಡ್ತದ ಅಂದ್ರೆ ಕಾಂತೀಯ ಬಲರೇಖೆಗಳನ್ನು ಉಂಟು ಮಾಡ್ತದ. ಆ ಕಾಂತೀಯ ಬಲರೇಖೆಗಳು ದಂಡಕಾಂತವನ್ನ ಹೋಲ್ತಾವ ಅಂತ ಹೇಳಿದೆ. ದಂಡಕಾಂತವನ್ನ ಹೋಲ್ತಾವ ಅಂತ ಹೇಳಿದೆ. ಹಾಗಾದ್ರೆ ದಂಡಕಾಂತ ಏನು, ಕಾಂತೀಯ ಬಲರೇಖೆಗಳು ಎಲ್ಲಿಂದ ಉತ್ತರದಲ್ಲಿ ಉತ್ಸರ್ಜನೆಗೊಂಡು ದಕ್ಷಿಣದಲ್ಲಿ ಹೆಂಗ್ ವಿಲೀನ ಆಗ್ತಾವಲ್ಲ, ಸೇಮ್ ಇಲ್ಲಿ ಅದೇ ತರ ಇಲ್ಲೂ ಕೂಡ ಏನಾಗ್ತಾವ ಅಂದ್ರೆ ಕಾಂತೀಯ ಬಲರೇಖೆಗಳು ಏನಾಗ್ತಾವಪ್ಪ ಉಣ್ಸಾಗ್ತಾವ. ನೋಡ್ರಿ, ಅದನ್ನ ರಚನೆಯನ್ನು ಬಿಡಿಸೋಣ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಏನ್ ಮಾಡಿದೀವಿ ಅಂದ್ರೆ ಒಂದು ಸುರುಳಿಯನ್ನ ತೆಗೆದುಕೊಂಡಿದೀವಿ.
ಇದನ್ನೇನ್ ಮಾಡಿದೀವಿ ಅಂದ್ರೆ ಬ್ಯಾಟರಿಯ ಧನ ಮತ್ತು ಋಣಕ್ಕೆ ಸಂಪರ್ಕ ಏರ್ಪಡಿಸಿದೀವಿ. ಹೌದಾ? ಹಂಗಾದ್ರೆ ಈ ಕಾಂತೀಯ ಏನೋ ವಾಹಕದ ತಂತಿಯ ಸುರುಳಿಯಿಂದ ವಿದ್ಯುತ್ ಪ್ರವಾಹ ಉಂಟಾದಾಗ ಕಾಂತೀಯ ಬಲರೇಖೆಗಳು ಏನು ಉಂಟಾಗ್ತಾವಲ್ಲ, ದಂಡಕಾಂತದಲ್ಲಿ ಹೆಂಗ್ ಉಂಟಾಗ್ತಾವಲ್ಲ ಸೇಮ್ ಹಂಗೆ, ದಂಡಕಾಂತದಲ್ಲಿ ಹೆಂಗ್ ಉಂಟಾಗ್ತಲ್ಲ ಸೇಮ್ ಹಂಗೆ ಏನಾಗ್ತಂದ್ರೆ ಉಂಟಾಗ್ತಾವ ಈ ರೀತಿಯಾಗಿ. ಹೌದಾ? ಈ ರೀತಿಯಾದಂತಹ ಕಾಂತೀಯ ಬಲರೇಖೆಗಳನ್ನ ನಾವು ಕಾಣ್ತೀವಿ. ಎಲ್ಲಿ ದಂಡಕಾಂತದಲ್ಲಿ ಕಾಣ್ತಾ ಇದ್ವಲ್ಲ. ಆಮೇಲೆ ದಂಡಕಾಂತದಲ್ಲಿ ಏನು ದಕ್ಷಿಣ ಧ್ರುವ ಅಂತ ಏನ್ ಕರಿತಾ ಇದ್ವಲ್ಲ, ದಕ್ಷಿಣ ಧ್ರುವದಲ್ಲಿ ಕಾಂತೀಯ ಬಲರೇಖೆಗಳು ಬಂದು ಸೇರ್ತಾ ಇದ್ವು, ಉತ್ತರದಿಂದ ಹೊರ ಹೊಡ್ತಾ ಇದ್ವು. ಉತ್ತರದಿಂದ ಏನಾಗ್ತಾ ಇದ್ವು? ಹೊರ ಹೊಡ್ತಾ ಇದ್ವು. ಇದೇನಪ್ಪಾ ಅಂದ್ರೆ ದಂಡಕಾಂತದ ತರಹ ವರ್ತಿಸ್ತದ. ಹೌದಾ? ಇದನ್ನ ಸೌತ್, ಇದನ್ನ ನಾರ್ತ್ ಅಂತ ತೆಗೆದುಕೊಳ್ತೀವಿ. ಸೌತ್ ಮತ್ತೆ ತೆಗೆದುಕೊಳ್ತೀವಿ, ನಾರ್ತ್ ಅಂತ ತೆಗೆದುಕೊಳ್ತೀವಿ. ಹೌದಾ? ಈ ರೀತಿಯಾದಂತಹ ಕಾಂತೀಯ ಬಲರೇಖೆಗಳು ಉಂಟಾಗ್ತಾ ಇದ್ವಿ. ಕಾಂತೀಯ ಬಲರೇಖೆಗಳನ್ನು ನೋಡಿದ್ದೆ ಆದ್ರೆ ನೋಡ್ರಿ, ಈ ತಂತಿಯ ಸುರುಳಿ ಏನಿದಿಲ್ಲ, ಸುರುಳಿಯ ಮಿಡಲ್ ನಲ್ಲಿ ಕಾಂತೀಯ ಬಲರೇಖೆಗಳು ಒಂದು ಇನ್ನೊಂದಕ್ಕೆ ಸಮಾಂತರವಾಗಿರ್ತಾವ. ಒಂದು ಇನ್ನೊಂದಕ್ಕೆ ಏನಾಗಿರ್ತಾವ? ಸಮಾಂತರವಾಗಿರ್ತಾವ. ಸಮಾಂತರವಾದ ಕಾಂತೀಯ ಬಲರೇಖೆಗಳು ಇರ್ತಾವ. ಆಮೇಲೆ ಈ ಸುರುಳಿ ಏನಿದಿಲ್ಲ, ಈ ಸುರುಳಿಯ ಮಧ್ಯಭಾಗದಲ್ಲಿ ದಂಡಕಾಂತ ಅಂತ ಪರಿಗಣಿಸ್ತಿಲ್ಲ, ಆ ಭಾಗದಲ್ಲಿ ಎಲ್ಲಾ ಭಾಗದಲ್ಲೂ ಕಾಂತಕ್ಷೇತ್ರ ಒಂದೇ ಆಗಿರ್ತದ ಅಥವಾ ಏಕರೂಪವಾಗಿರ್ತದ, ಸಮಾನವಾಗಿರ್ತದ, ಬದಲಾವಣೆ ಇಲ್ಲ. ದಂಡಕಾಂತದಲ್ಲ ಆದ್ರೆ ಒಂದು ಸ್ವಲ್ಪ ಧ್ರುವಗಳಲ್ಲಿ ಹೆಚ್ಚಿರ್ತದ ಅಂತ ಹೇಳಿದೆ, ಆ ರೀತಿ ಇಲ್ಲ ಇಲ್ಲಿ. ಇಲ್ಲಿ ಹೇಗೆ ಈ ಎಲ್ಲಾ ಬಿಂದುಗಳಲ್ಲಿ ಕಾಂತಕ್ಷೇತ್ರ ಸಮವಾಗಿರ್ತದ ಅಥವಾ ಏಕರೂಪವಾಗಿರ್ತದ. ಕಾಂತಕ್ಷೇತ್ರ ಏನಾಗಿರ್ತದ? ಸಮವಾಗಿರ್ತದ ಅಥವಾ ಏನಾಗಿರ್ತದ? ಏಕರೂಪವಾಗಿರ್ತದ. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಸೊಲನಾಯ್ಡ್. ಇಷ್ಟು ಏನಪ್ಪಾ ಅಂದ್ರೆ ಸೊಲನಾಯ್ಡ್. ಹಾಗಾದ್ರೆ ಸೊಲನಾಯ್ಡ್ ಅನ್ನ ಯಾಕೆ ತಯಾರಿಸ್ತೀವಿ? ಸೊಲನಾಯ್ಡ್ ಅನ್ನ ವಿದ್ಯುತ್ ಕಾಂತಗಳನ್ನು ತಯಾರಿಸ್ಲಿಕ್ಕೆ ಬಳಸ್ತೀವಿ. ನೋಡ್ರಿ, ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವಂತಹ ಸೊಲನಾಯ್ಡ್ ನ ಒಳಭಾಗದಲ್ಲಿ, ಹೆಚ್ಚು ಕಾಂತಕ್ಷೇತ್ರವಿರುವಂತಹ ಸೊಲನಾಯ್ಡ್ ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದಂತಹ ಮೆದು ಕಬ್ಬಿಣವನ್ನ ನೋಡ್ರಿ ಇಲ್ಲಿ ಏನಿಟ್ಟಿದೀವಿ, ಇದು ನೋಡ್ರಿ ಇದೆ, ಇಲ್ಲೇನಿದೆ? ಮೆದು ಕಬ್ಬಿಣ ಇದೆ. ಏನಿದೆ ಇಲ್ಲಿ? ಮೆದು ಕಬ್ಬಿಣವಾದ ತುಂಡನ್ನ ಇರಿಸಿ ಆ ಮೆದು ಕಬ್ಬಿಣದ ತುಂಡವನ್ನ ಕಾಂತವಾಗಿಸಲು ಉಪಯೋಗಿಸಬಹುದು. ಈ ರೀತಿಯಾಗಿ ಮೆದು ಕಾಂತವಾಗಿಸಲಿಕ್ಕೆ ಉಪಯೋಗಿಸಿದಂತಹ ಪ್ರಕ್ರಿಯೆಯನ್ನೇ ವಿದ್ಯುತ್ ಕಾಂತತೆ ಅಥವಾ ವಿದ್ಯುತ್ ಕಾಂತ ಅಂತ ಕರಿತೀವಿ. ಸೊಲನಾಯ್ಡ್ ನ ಮಧ್ಯಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದಂತಹ ಮೆದು ಕಬ್ಬಿಣವನ್ನು ಏನ್ ಇಡ್ತೀವಲ್ಲ, ಯಾಕೆ ಇಡ್ತೀವಿ? ವಿದ್ಯುತ್ ಕಾಂತವಾಗಿಸ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ವಿದ್ಯುತ್ ಕಾಂತವಾಗಿಸ್ಲಿಕ್ಕೆ. ಹೌದಾ? ಈಗ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾವಾಗ ಅಧಿಕ ಬಲವನ್ನು ಅನುಭವಿಸ್ತದೆ? ಇದು ಏನಪ್ಪಾ ಅಂದ್ರೆ 9ನೇ ಕ್ವಶನ್. ಹೌದಾ? ಹಂಗಾದ್ರೆ ಸುರುಳಿಯ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು ಒಂದು ಇನ್ನೊಂದಕ್ಕೆ ಲಂಬವಾಗಿರುವಾಗ, ಹೌದಾ, ಏನಪ್ಪಾ ಅಂದ್ರೆ ಅಧಿಕ ಬಲವನ್ನು ಅನುಭವಿಸ್ತದೆ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ಹೌದಾ? ನಾವು ಆರ್ಮೇಚರ್ ಅಂತ ಏನು ABCD ತೆಗೆದುಕೊಂಡಿರ್ತೀವಲ್ಲ, ಅದು ಸುರುಳಿಯ ದಿಕ್ಕು. ಆ ಸುರುಳಿಯ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಯಾವಾಗ ಲಂಬವಾಗಿರ್ತದಲ್ಲ, ಅವಾಗ ಏನಪ್ಪಾ ಅಂದ್ರೆ ಅಧಿಕ ಬಲವನ್ನ ಅನುಭವಿಸ್ತದ. ಕ್ವಶನ್ ನಂಬರ್ 9ರ ಆನ್ಸರ್ ಇದು. ಇನ್ನು ಕ್ವಶನ್ ನಂಬರ್ 10ನ ನೋಡುವಂತ ಕೆಲಸ ಮಾಡೋಣ. ನಿಮ್ಮ ಬೆನ್ನು ಒಂದು ಗೋಡೆಯನ್ನು ಆಧರಿಸಿರುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿರುವಿರೆಂದು ಭಾವಿಸಿ. ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವ ಎಲೆಕ್ಟ್ರಾನ್ ಪುಂಜವು ಪ್ರಬಲ ಕಾಂತಕ್ಷೇತ್ರದಿಂದ ನಿಮ್ಮ ಬಲಬದಿಗೆ ಏನಾಗ್ತದ? ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತದೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು? ಹೌದಾ? ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಲೈವ್ ಡೆಮೋ ತೋರಿಸೋದ್ರ ಮೂಲಕನೇ ಯಾವ ರೀತಿಯಾಗಿ ಏನಪ್ಪಾ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮದ ಮೂಲಕ ಕಾಂತಕ್ಷೇತ್ರ ದಿಕ್ಕು ಯಾವುದು ಅನ್ನೋದನ್ನ ತೋರಿಸುವಂತ ಕೆಲಸ ಮಾಡ್ತೀನಿ. ಧರಿಸಿರುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿರುವಿರೆಂದು ಭಾವಿಸಿ. ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವ ಎಲೆಕ್ಟ್ರಾನ್ ಪುಂಜವು ಪ್ರಬಲ ಕಾಂತದಿಂದ ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತದೆ. ನಿಮ್ಮ ಬಲಬದಿಗೆ ಏನಾಗ್ತದ? ವಿಚಲನೆ ಹೊಂದುತ್ತದೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು? ನೋಡ್ರಿ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಾನು ಹಿಂಗೆ ಗೋಡೆ ಕುಂತಿದ್ದೀನಿ ತಿಳ್ಕೊಳ್ರಿ. ಹೌದಾ? ಏನಾಗ್ತಾ ಇದಾವಪ್ಪ ಅಂದ್ರೆ ಎಲೆಕ್ಟ್ರಾನ್ ಪುಂಜ ಹಿಂದಿಂದ ಮುಂದೆ ಬರ್ತಾ ಇದೆ, ಈ ಕಡೆಯಿಂದ ಅಂತ ತಿಳ್ಕೊಳ್ರಿ. ಹೌದಾ? ಎಲೆಕ್ಟ್ರಾನ್ ಪುಂಜ ಯಾವಾಗ ಈ ಕಡೆಯಿಂದ ಈ ಕಡೆ ಬರ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಎಲೆಕ್ಟ್ರಾನ್ ಚಲನೆಯ ವಿರುದ್ಧ ದಿಕ್ಕಿಗೆ ಇರ್ತದ. ಎಲೆಕ್ಟ್ರಾನ್ ಚಲನೆಯ ವಿರುದ್ಧ ದಿಕ್ಕಿಗೆ ಇರ್ತದ. ಹಾಗಾದ್ರೆ ವಿದ್ಯುತ್ ಪ್ರವಾಹ ಯಾವ ಕಡೆ ಉಂಟಾಗ್ತಾ ಇದೆ? ಹಿಂದ್ಗಡೆ ಉಂಟಾಗ್ತಾ ಇದೆ. ಹಾಗಾದ್ರೆ ಆ ವಿದ್ಯುತ್ ಪ್ರವಾಹ ಏನ್ ಹಿಂದ್ಗಡೆ ಉಂಟಾಗ್ತಾ ಇದೆಯಲ್ಲ, ಆ ಹಿಂದ್ಗಡೆ ಉಂಟಾಗುತ್ತಿರುವ ವಿದ್ಯುತ್ ಪ್ರವಾಹ ನೋಡ್ರಿ
ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ, ಇದು ಹಿಂದಿನ ಗೋಡೆ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವಂತಹ ಇಲೆಕ್ಟ್ರಾನ್ ಪುಂಜು ಪ್ರಬಲ ಕಾಂತಕ್ಷೇತ್ರದಿಂದ ಏನಾಗ್ತದೆ ಅಂದ್ರೆ ನಿಮ್ಮ ಬಲಬದಿಗೆ ವಿಚಲನೆ ಹೊಂದದ. ಯಾವ ಬದಿಗೆ? ನಿಮ್ಮ ಬಲಬದಿಗೆ ವಿಚಲನೆ ಹೊಂದದ. ಹಂಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು? ಕಾಂತಕ್ಷೇತ್ರದ ದಿಕ್ಕು ಫ್ಲೆಮಿಂಗನ ಎಡಗೈ ನಿಯಮವನ್ನ ಅಪ್ಲೈ ಮಾಡಿದ್ದೆ ಆದ್ರೆ, ಫ್ಲೆಮಿಂಗನ ಯಾವುದು ಎಡಗೈ ನಿಯಮವನ್ನ ನಾವು ಅಪ್ಲೈ ಮಾಡಿದ್ದೆ ಆದ್ರೆ ಈ ರೀತಿಯಾಗಿ ಫ್ಲೆಮಿಂಗನ ಎಡಗೈ ನಿಯಮ, ಹೌದಾ, ಒಂದು ಇನ್ನೊಂದಕ್ಕೆ ಮೂರು ಏನಾಗಿರ್ಲಿಪ್ಪ ಅಂದ್ರೆ ಒಂದು ಇನ್ನೊಂದಕ್ಕೆ ಮೂರು ಏನಾಗಿರ್ಲಿ ಅಂದ್ರೆ ಲಂಬವಾಗಿರ್ಲಿ. ಹಾಗಾದ್ರೆ ನೋಡ್ರಿ, ಹಿಂದಿಂದ ಬರುವಂತಹ ಇಲೆಕ್ಟ್ರಾನ್ಗಳು ಕಾಂತಕ್ಷೇತ್ರದಿಂದ ವಿಚಲನೆ ಹೊಂದಿ ಬಲಬದಿಯನ್ನು ಚಲಿಸ್ತಾ ಇದಾವೆ. ಏನ್ ಹೇಳಿದಾರ? ಬಲಬದಿಯನ್ನು ಚಲಿಸ್ತಾ ಇದಾವೆ. ಹಾಗಾದ್ರೆ ನಾನು ಈಗಾಗ್ಲೇ ನಿಮ್ಗೆ ಫ್ಲೆಮಿಂಗಿನ ಬಲಗೈ ನಿಯಮ ಮತ್ತು ಎಡಗೈ ನಿಯಮ ಹೇಳ್ಬೇಕಾದ್ರೆ ಏನ್ ಹೇಳಿದಿನಪ್ಪ ಅಂದ್ರೆ ಮಧ್ಯ ಬೆರಳು ವಿದ್ಯುತ್ ಪ್ರವಾಹ, ಪ್ರೇರಿತ ವಿದ್ಯುತ್ ಪ್ರವಾಹ ಇರ್ಬೋದು ಅಥವಾ ವಿದ್ಯುತ್ ಪ್ರವಾಹ ಇರ್ಬೋದು, ತೋರಿಸುವಂತ ಕೆಲಸ ಮಾಡ್ತದೆ. ಆಮೇಲೆ ತೋರ್ ಬೆರಳು ಕಾಂತಕ್ಷೇತ್ರವನ್ನ, ಆಮೇಲೆ ಹೆಬ್ಬೆರಳು ಚಲನೆಯನ್ನ, ಹೌದಾ, ಹೆಬ್ಬೆರಳು ಏನೋ ಚಲನೆಯನ್ನ ಅಥವಾ ಏನು ವಾಹಕದ ತಂತಿಯ ಬಲವನ್ನ ತೋರಿಸುವಂತ ಕೆಲಸ ಮಾಡ್ತದೆ ಅಂತ ಹೇಳಿದೀನಿ. ಹಾಗಾದ್ರೆ ಮೋಟಾರ್ ನಿಯಮ ಇದು, ಎಡಗೈ ಹೆಬ್ಬೆರಳು ನಿಯಮ ಏನು? ಮೋಟಾರ್ ನಿಯಮ. ಮೋಟಾರ್ ನಿಯಮದಲ್ಲಿ ಏನಾಗ್ತಾ ಇದೆ? ಇಲೆಕ್ಟ್ರಾನ್ಗಳು ಹಿಂದಿನಿಂದ ಮುಂದೆ ಗೋಡೆಗಡೆ ಚಲಿಸ್ತಾ ಇದ್ವು. ಆದ್ರೆ ಇಲ್ಲಿ ಪ್ರಬಲ ಕಾಂತಕ್ಷೇತ್ರ ಇತ್ತು. ಪ್ರಬಲ ಕಾಂತಕ್ಷೇತ್ರದಿಂದ ಬಲಬದಿಗೆ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತು. ಬಲಬದಿಗೆ ಇಲೆಕ್ಟ್ರಾನ್ಗಳು ಚಲಿಸ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಎಡಬದಿ ಆಯ್ತು. ವಿದ್ಯುತ್ ಪ್ರವಾಹ ದಿಕ್ಕೇನು ನೋಡ್ರಿ, ಇದನ್ನ ತೋರಿಸಿದ್ವಿ ನೋಡ್ರಿ, ಈ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕು ಎಡಬದಿ ಆಯ್ತು. ಆಮೇಲೆ ಚಲನೆ ಗೋಡೆಯ ಕಡೆಗೆ ಆಯ್ತು. ಹಾಗಾದ್ರೆ ತೋರ್ ಬೆರಳು, ಎರಡೂ ನಿಯಮಗಳಲ್ಲಿ ತೋರ್ ಬೆರಳು ಕಾಂತಕ್ಷೇತ್ರವನ್ನ ಏನ್ ಮಾಡ್ತಾ ಇದೆ ಅಂದ್ರೆ ತೋರಿಸ್ತಾ ಇದೆ. ಹಂಗಾದ್ರೆ ಕಾಂತಕ್ಷೇತ್ರದ ದಿಕ್ಕು ಕೆಳಗಡೆ ಇದೆ, ಕಾಂತಕ್ಷೇತ್ರದ ದಿಕ್ಕೇನಿದೆ ಕೆಳಮುಖವಾಗಿದೆ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಲಂಬವಾಗಿ ಕೆಳಗೆ. ಕಾಂತಕ್ಷೇತ್ರದ ದಿಕ್ಕು ಯಾವುದು ನೋಡ್ರಿ, ಈ ಬೆರಳು ಏನಾಗ್ತದೆ ಕೆಳಗಡೆ ತೋರಿಸ್ತಿಲ್ಲ, ಲಂಬವಾಗಿ ಕೆಳಗಡೆ, ಲಂಬವಾಗಿ ಕೆಳಗಡೆ. ಮೂರು ಒಂದು ಇನ್ನೊಂದಕ್ಕೆ ಲಂಬವಾಗಿ ಹಿಡಿದಿದ್ದೀನಿ. ಹಾಗಾದ್ರೆ ಕಾಂತಕ್ಷೇತ್ರ ಲಂಬವಾಗಿ ಕೆಳಗೆ. ಬಹಳ ಸಿಂಪಲ್ ಇದೆ ಅಂತ ತಿಳ್ಕೊಳ್ತೀನಿ, ಹೌದಾ. ಒಂದ್ ಸ್ವಲ್ಪ ನಮ್ ಕೈ ಹಿಂಗ್ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲೆಕ್ಟ್ರಾನ್ ಹಿಂದಿನಿಂದ ಮುಂದಿನ ಗೋಡೆ ಕಡೆ ಚಲಿಸ್ತಾ ಇತ್ತು. ಇಲ್ಲೊಂದು ಕಾಂತಕ್ಷೇತ್ರ ಇದೆ. ಆ ಕಾಂತಕ್ಷೇತ್ರ ಏನ್ ಮಾಡ್ತಂದ್ರೆ ಆ ಚಲಿಸುವಂತ ಇಲೆಕ್ಟ್ರಾನ್ ಗಳನ್ನ ವಿಚಲನೆ ಹೊಂದಿ ಬಲಗಡೆ ಚಲಿಸೋ ಹಾಗೆ ಮಾಡ್ತು. ಇಲೆಕ್ಟ್ರಾನ್ಗಳು ಬಲಗಡೆ ಚಲಿಸ್ತಾ ಇದಾವೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಎಡಗಡೆ. ಹಾಗಾದ್ರೆ ಇದು ವಿದ್ಯುತ್ ಪ್ರವಾಹ ದಿಕ್ಕನ್ನು ತೋರಿಸ್ತಾ ಇದೆ ನೋಡ್ರಿ, ಆ ಕಡೆ ಇದೆ. ಆಮೇಲೆ ಇದು ಚಲನೆ. ಆಮೇಲೆ ಇದು ಏನಪ್ಪಾ ಅಂದ್ರೆ ಕಾಂತಕ್ಷೇತ್ರ. ಕಾಂತಕ್ಷೇತ್ರ ಲಂಬದ ಕೆಳಗಡೆ, ಲಂಬದ ಕೆಳಗಡೆ. ಇಷ್ಟೇ ಆನ್ಸರ್, ಸಿಂಪಲ್ ಆದಂತ ಆನ್ಸರ್ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 11. ವಿದ್ಯುತ್ ಮೋಟಾರ್ನ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಇದರ ತತ್ವ ಮತ್ತು ಕಾರ್ಯವನ್ನು ವಿವರಿಸಿ. ಹೌದಾ. ವಿದ್ಯುತ್ ಮೋಟಾರ್ನಲ್ಲಿ ಒಡಕು ಉಂಗುರಗಳ ಕಾರ್ಯವೇನು? ಇದರ ಎಲ್ಲದರ ಎಕ್ಸ್ಪ್ಲನೇಷನ್ ಅನ್ನ ಬಹಳ ಬ್ರೀಫ್ ಆಗಿ ನಿಮಗೆ ಕೊಡುವಂತ ಕೆಲಸ ನಾನು ಪಾಠ ಹೇಳ್ಬೇಕಾದ್ರೂ ಮಾಡಿದ್ದೆ. ಅದನ್ನೇ ಒಂದು ಸ್ವಲ್ಪ ಎಡಿಟ್ ಮಾಡಿ ಇಲ್ಲಿ ನಿಮಗೆ ಅದರ ಆನ್ಸರ್ ಅನ್ನು ಹೇಳುವಂತ ಕೆಲಸ ಮಾಡ್ತೀನಿ. ನಮ್ಮ ಎಕ್ಸಾಮ್ಗಳಲ್ಲಿ ಬರ್ತದ. ಹಾಗಾದ್ರೆ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಅನ್ನ ನೋಡೋಕ್ಕಿಂತ ಮುಂಚೆ ವಿದ್ಯುತ್ ಮೋಟಾರ್ ಅಂದ್ರೆ ಏನು? ಹೌದಾ. ವಿದ್ಯುತ್ ಮೋಟಾರ್ ಏನಪ್ಪಾ ಅಂದ್ರೆ ಫ್ಲೆಮಿಂಗ್ ಅನ್ನ ಎಡಗೈ ನಿಯಮದ ಆಧಾರದ ತತ್ವದ ಮೇಲೆ ಕೆಲಸ ಮಾಡುವಂತಹ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಒಂದು ಸಾಧನ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನವೇ ವಿದ್ಯುತ್ ಮೋಟಾರ್. ವಿದ್ಯುತ್ ಮೋಟಾರ್. ಹಾಗಾದ್ರೆ ವಿದ್ಯುತ್ ಮೋಟಾರ್ನ ರಚನೆಯನ್ನ ನೋಡ್ಬಿಡೋಣ. ವಿದ್ಯುತ್ ಮೋಟಾರ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎರಡು ಪ್ರಬಲ ಕಾಂತಗಳನ್ನು ತೆಗೆದುಕೊಳ್ತೀವಿ, ಎನ್ ಮತ್ತು ಎಸ್. ಎನ್ ಮತ್ತು ಎಸ್ ಏನ್ ಮಾಡ್ತೀವಿ? ಎರಡು ಪ್ರಬಲ ಕಾಂತಗಳನ್ನ ತೆಗೆದುಕೊಳ್ತೀವಿ. ಇಲ್ಲಿರುವಂತಹ ಭಾಗಗಳನ್ನ ಮತ್ತೆ ನಾನು ಸೈಡ್ಗೆ ಹೆಸರಿಸಿದ್ದೀನಿ, ಯಾಕಂದ್ರೆ ನಿಮ್ಗೆ ಭಾಗಗಳು ಕ್ಲಿಯರ್ ಆಗಿ ನೆನ್ಕೊಳ್ಳಿ. ಹಾಗಾದ್ರೆ ಎನ್ ಮತ್ತು ಎಸ್ ಏನಪ್ಪಾ ಅಂದ್ರೆ ಎರಡು ಪ್ರಬಲ ಕಾಂತಗಳನ್ನ ತೆಗೆದುಕೊಂಡಿದ್ದೀವಿ. ಆಮೇಲೆ ಒಂದು ಇನ್ಸುಲೇಟ್ ಮಾಡದಂತಹ ವಾಹಕದ ತಂತಿಯನ್ನ ಏನ್ ಮಾಡಿದೀವಿ ಅಂದ್ರೆ ತೆಗೆದುಕೊಂಡಿದ್ದೀವಿ. ಅದನ್ನ ಆರ್ಮೇಚರ್ ಅಂತ ಕೂಡ ಕರಿತೀವಿ. ಆರ್ಮೇಚರು ABCD. ಈ ಡಯಾಗ್ರಾಮ್ ಅಲ್ಲಿ ವಿದ್ಯುತ್ ಮೋಟಾರ್ನ ರಚನೆಯಲ್ಲಿ ABCD ಏನಪ್ಪಾ ಅಂದ್ರೆ ಆರ್ಮೇಚರು ಇನ್ಸುಲೇಟ್ ಮಾಡದಂತ ವಾಹಕದ ತಂತಿ, ತಾಮ್ರದ ತಂತಿಯನ್ನ ಏನ್ ಮಾಡಲಾಗಿದೆ ಅಂದ್ರೆ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ABCD ಏನಪ್ಪಾ ಅಂದ್ರೆ ಆರ್ಮೇಚರ್. ಈಗ ಆರ್ಮೇಚರ್ ನ ಎರಡು ತುದಿಗಳು ಬರ್ತಾವ, ಒಂದು A ತುದಿ ಮತ್ತು ಒಂದು D ತುದಿ. ಆರ್ಮೇಚರ್ ನ A ತುದಿ ಮತ್ತು D ತುದಿ ಏನಾಗಿದಾವಪ್ಪ ಅಂದ್ರೆ ಒಂದೇನ್
ಏನಪ್ಪಾ ಅಂದ್ರೆ ಮೃದು ಕಬ್ಬಿಣದ ದಂಡ ಇದೆ. ಆ ಮೃದು ಕಬ್ಬಿಣದ ದಂಡವನ್ನ ನಾವೇನ್ ಕರಿತೀವಿ ಅಂದ್ರೆ ಆಕ್ಸಲ್ ಅಂತ ಕೂಡ ಕರಿತೀವಿ. ಅದರದ ಮೇಲೆ ಇನ್ಸುಲೇಟ್ ಮಾಡಿದಂತಹ ಒಡಕು ಉಂಗುರಗಳಿದಾವ. ಪಿ ಮತ್ತು ಕ್ಯೂ ಎಂಬ ಒಡಕು ಏನಪ್ಪಾ ಅಂದ್ರೆ ಉಂಗುರಗಳಿದಾವ. ಎ ತುದಿ ಏನಾಗಿದೆ ಅಂದ್ರೆ ಪಿ ಉಂಗುರಕ್ಕೆ ಸಂಪರ್ಕವನ್ನ ಹೊಂದಿದೆ. ಆಮೇಲೆ ಕ್ಯೂ ತುದಿ ಏನಾಗಿದೆಪ್ಪ ಅಂದ್ರೆ ಡಿ ತುದಿ ಏನಾಗಿದೆ ಅಂದ್ರೆ ಕ್ಯೂಗೆ ಸಂಪರ್ಕ ಹೊಂದಿದೆ. ಆಮೇಲೆ ಒಡಕು ಉಂಗುರಗಳು ನಿರಂತರ ಸಂಪರ್ಕದಲ್ಲಿರುವಂತಹ ಕಾರ್ಬನ್ ಕುಂಚಗಳನ್ನ ನಾವು XY ಅಂತ ತೆಗೆದುಕೊಂಡಿದೀವಿ. ಕಾರ್ಬನ್ ಕುಂಚಗಳನ್ನ ತೆಗೆದುಕೊಂಡಿದೀವಿ XY ಅಂತ ತೆಗೆದುಕೊಂಡಿದೀವಿ. ಒಡಕು ಉಂಗುರಗಳನ್ನ ಪಿ ಮತ್ತು ಕ್ಯೂ ತೆಗೆದುಕೊಂಡಿದೀವಿ ಪಿ ಮತ್ತು ಕ್ಯೂ ಅಂತ ತೆಗೆದುಕೊಂಡಿದೀವಿ. ಹಾಗಾದ್ರೆ ಈ ಒಡಕು ಉಂಗುರಗಳು ನಿರಂತರ ಸಂಪರ್ಕದಲ್ಲಿರುವಂತಹ ಕಾರ್ಬನ್ ಕುಂಚಗಳ ಮೂಲಕ ಬಾಹ್ಯಮಂಡಲದ ಸಂಪರ್ಕವನ್ನು ಹೊಂದವ. ಬಾಹ್ಯಮಂಡಲದಲ್ಲಿ ಒಂದು ಪ್ಲಗ್ ಕೀ ಮತ್ತು ಬ್ಯಾಟರಿಯನ್ನ ಯಾಕ ವಿದ್ಯುತ್ ಮೋಟಾರ್ ಏನ್ ಮಾಡ್ತಿದ್ವು, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ ಅಂತ ಹೇಳಿದೆ. ಹಂಗಾದ್ರೆ ನಿರಂತರವಾಗಿ ವಿದ್ಯುತ್ ಪ್ರವಾಹವನ್ನ ಅಥವಾ ಏನೋ ವಿಭವಾಂತರವನ್ನ ಮಂಡಲದಲ್ಲಿ ಹರಿಸಿ. ಹಂಗಾದ್ರೆ ಅದಕ್ಕೆ ಬ್ಯಾಟರಿ ಅವಶ್ಯಕ. ಆಮೇಲೆ ಪ್ಲಗ್ ಕೀ ಆನ್ ಅಂಡ್ ಆಫ್ ಒತ್ತುಗುಂಡಿ ಅವಶ್ಯಕ. ಅದಕ್ಕೆ ಆ ಭಾಗಗಳನ್ನ ನೋಡ್ರಿ, ಪಿ ಕ್ಯೂ ಅನ್ನ ಒಡಕು ಉಂಗುರಗಳು ಅಂತ ಹೇಳಿದೆ, NS ಅನ್ನ ಪ್ರಬಲ ಕಾಂತಗಳು ಅಂತ ಹೇಳಿದೆ, N ಮತ್ತು S. ಅದಾದ ನಂತರ ABCD ಆರ್ಮೇಚರ್ ಅಂತ ಹೇಳಿದೆ, ಇನ್ಸುಲೇಟ್ ಮಾಡುವಂತ ವಾಹಕ ತಂತಿ ತಾಮ್ರದ ತಂತಿ ನಡೆದಿಂದ ತೆಗೆದುಕೊಂಡಿದೀವಿ. XY ನೋಡ್ರಿ, XY ಕಾರ್ಬನ್ ಕುಂಚಗಳು ಅಂತ ಹೇಳಿದೆ. ಆಮೇಲೆ P ಏನಪ್ಪಾ ಅಂತ ಬ್ಯಾಟ್ರಿ, K ಪ್ಲಗ್ ಕೀ ಅಥವಾ ಒತ್ತುಗುಂಡಿ, ಹೌದಾ. ಆಮೇಲೆ ಇನ್ಸುಲೇಟ್ ಮಾಡಿದಂತಹ ಒಂದು ದಂಡ ಇದೆ, ಕಬ್ಬಿಣದ ಮೃದುವಾದ ಇನ್ಸುಲೇಟ್ ಮಾಡಿದಂತ ಒಂದು ದಂಡ ಇದೆ. ಈ ದಂಡದ ಮೇಲೆ ಏನಾಗ್ತದಂದ್ರ ಒಡಕು ಉಂಗುರಗಳು ಚಲಿಸ್ತಾ ಇರ್ತಾವ. ಇನ್ಸುಲೇಟ್ ಮಾಡ ಅಂದ್ರೆ ಸಂಪರ್ಕದಲ್ಲಿ ಇರದೆ ಏನಾಗ್ತಿರ್ತಂದ್ರೆ ಒಡಕು ಉಂಗುರಗಳು ಚಲಿಸ್ತಿರ್ತಾವ. ಇಷ್ಟು ಏನಪ್ಪಾ ಅಂದ್ರೆ ವಿದ್ಯುತ್ ಮೋಟಾರ್ನ ರಚನೆ. ಇನ್ನ ವಿದ್ಯುತ್ ಮೋಟಾರ್ನ ಕಾರ್ಯವನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ವಿದ್ಯುತ್ ಮೋಟಾರನ್ನ ಎಲ್ಲೆಲ್ಲಿ ಬಳಸ್ತಾರ, ವಿದ್ಯುತ್ ಮೋಟಾರ್ನ ಕಾರ್ಯ ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕಾರ್ಯವನ್ನು ಕೆಲವಿಸ್ಲಿಕ್ಕೆ ಅಂತಾರ, ಅದಕ್ಕೆ ಒಂದ್ ಸ್ವಲ್ಪ ಕಾರ್ಯ ಲಕ್ಷ್ಯ ಕೊಟ್ಟು ನೋಡೋದಂತೆ. ಹಾಗಾದ್ರೆ ಕಾರ್ಯವನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ವಿದ್ಯುತ್ ಮೋಟಾರ್ನ ಬಳಕೆ ಎಲ್ಲೆಲ್ಲಿ ಮಾಡ್ತಾರ, ವಿದ್ಯುತ್ ಮೋಟಾರ್ನ ಬಳಕೆ ಅದು ಎಲೆಕ್ಟ್ರಿಕ್ ಮೋಟಾರ್ಸ್ ಗಳಲ್ಲಿ. ಎಲ್ಲೆಲ್ಲಿ ನಾವು ಎಲೆಕ್ಟ್ರಿಕ್ ಮೋಟಾರ್ಗಳನ್ನ ನೋಡ್ತೀವಿ, ಏನೋ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನಗಳು ಏನೇನಿದಾವಲ್ಲ ಅವೆಲ್ಲ ಎಲೆಕ್ಟ್ರಿಕ್ ಮೋಟಾರ್ಗಳಿಂದ ಮಾಡಲ್ಪಟ್ಟಂತ ಸಾಧನಗಳು. ಆ ಎಲ್ಲಾ ಸಾಧನಗಳಲ್ಲಿ ಒಂದು ಚಿಕ್ಕ ಗಾಳಿ ಯಂತ್ರ ಫ್ಯಾನ್, ಮನೆಯಲ್ಲಿ ಗಾಳಿಯನ್ನು ಬಿಸಿಲಿಕ್ಕೆ ಹಾಕಿರುವಂತ ಫ್ಯಾನ್ ಕೂಡ ವಿದ್ಯುತ್ ಮೋಟಾರ್ನ ಸಹಾಯದಿಂದ ಕಾರ್ಯನಿರ್ವಹಿಸ್ತದೆ. ರೆಫ್ರಿಜಿರೇಟರ್ ನಲ್ಲಿ ಆಹಾರ ಪದಾರ್ಥಗಳನ್ನು ತಂಪುಗೊಳಿಸುವುದು ಅಥವಾ ಅವುಗಳ ಟೆಂಪರೇಚರ್ ನ ನಾರ್ಮಲ್ ಆಗಿ ಇಡುವುದು ಕೂಡ ಯಾವುದು ವಿದ್ಯುತ್ ಮೋಟಾರ್ನ ಸಹಾಯದಿಂದ. ಮಿಕ್ಸರ್ ನಲ್ಲಿ ಆಹಾರ ಪದಾರ್ಥಗಳನ್ನ ಪುಡಿ ಮಾಡೋದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನ ವಸ್ತುಗಳನ್ನ ಪುಡಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಮಿಕ್ಸರ್, ಬಟ್ಟೆ ತೊಳೆಯುವಂತ ಯಂತ್ರ ಅದನ್ನ ವಾಷಿಂಗ್ ಮಿಷಿನ್ ಅಂತ ಕರಿತೀವಿ. ಇವುಗಳಲ್ಲಿ ಕಂಪ್ಯೂಟರ್ ನಲ್ಲಿ ಕೂಲರ್ ಅಂತ ಬರ್ತದೆ, ಒಂದು ಏನೋ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನೆ. ಅತಿ ಚಲನೆ ಹೊಂದೋದ್ರ ಮೂಲಕ ಗಾಳಿ ಏನ್ ಮಾಡ್ತದಂದ್ರ ಕಂಪ್ಯೂಟರ್ನ ಅಥವಾ PC-ಯನ್ನ ತಂಪಾಗಿಡೋದಕ್ಕೆ ಸಹಾಯ ಮಾಡ್ತದ. ಆ ಕಂಪ್ಯೂಟರ್ ಆಗಿರ್ಬೋದು, MP3 ಪ್ಲೇಯರ್. ಇತ್ತೀಚಿನ ದಿನಗಳಲ್ಲಿ ಎಲ್ಲಾನು ಏನಪ್ಪಾ ಅಂದ್ರೆ ಪೆನ್ ಡ್ರೈವ್, OTG ಮತ್ತು ಪೆನ್ ಡ್ರೈವ್ ಜಮಾನ ಬಂದಿರೋದ್ರಿಂದ MP3 ಪ್ಲೇಯರ್ಗಳು, MP3 ಸಾಧನಗಳು ಏನಾಗಿದೆ ಅಂದ್ರೆ ಕಡಿಮೆ ಆಗಿದಾವ. ಒಂದು ಡಿಸ್ಪ್ಲೇ ಬರ್ತಾ ಇತ್ತು, ಅದನ್ನ ನಾವು ಇಟ್ಟು ವೃತ್ತೀಯ ಪಥದಲ್ಲಿ ಚಲಿಸೋದ್ರ ಮೂಲಕ ಕೆಲವು ಫಿಲ್ಮ್ ಗಳನ್ನ ಪ್ಲೇ ಮಾಡ್ತಾ ಇದ್ವಿ. ಅಂತ MP3 ಪ್ಲೇಯರ್ ಗಳಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ವಿದ್ಯುತ್ ಮೋಟಾರ್ ಗಳನ್ನ ಬಳಸ್ತೀವಿ. ಇಷ್ಟು ಸಾಧನಗಳಲ್ಲಿ ನಾವು ವಿದ್ಯುತ್ ಮೋಟಾರ್ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಹಾಗಾದ್ರೆ ಈಗ ವಿದ್ಯುತ್ ಮೋಟಾರ್ನ ಕಾರ್ಯವನ್ನ ಅಭ್ಯಾಸ ಮಾಡ್ಬೇಕು. ಯಾವುದನ್ನ? ವಿದ್ಯುತ್ ಮೋಟಾರ್ನ ಕಾರ್ಯ ರಚನೆಯನ್ನು ಹೇಳಿದೀನಿ. N ಮತ್ತು S ಪ್ರಬಲ ಕಾಂತಗಳು, ABCD ಆರ್ಮೇಚರ್, P ಮತ್ತು Q ಏನಪ್ಪಾ ಅಂದ್ರೆ ಒಡಕು ಉಂಗುರಗಳು, X ಮತ್ತು Y ಏನಪ್ಪಾ ಅಂದ್ರೆ ಕಾರ್ಬನ್ ಕುಂಚಗಳು, B ಬ್ಯಾಟ್ರಿ, ಆಮೇಲೆ K ಪ್ಲಗ್ ಕೀ ಒತ್ತುಗುಂಡಿ. ಇಷ್ಟು ಏನು ಇಂಪಾರ್ಟೆಂಟ್ ಆದಂತಹ ಭಾಗಗಳು ಇಲ್ಲಿ ವಿದ್ಯುತ್ ಮೋಟಾರ್ ನಲ್ಲಿರುವಂತಹ ಇಂಪಾರ್ಟೆಂಟ್ ಆದಂತಹ ಭಾಗಗಳು. ಹಾಗಾದ್ರೆ ಇನ್ನು ಕಾರ್ಯವನ್ನ ನೋಡೋಣ. ಯಾವಾಗ ಒತ್ತುಗುಂಡಿಯನ್ನ ಹಾಕ್ತೀವಿ ಅವಾಗ ವಿದ್ಯುತ್ ಪ್ರವಾಹ ಏನಾಗ್ತದಪ್ಪ ಅಂದ್ರೆ ಧನ ಮತ್ತು ಋಣ, ಧನದಿಂದ ಋಣದ ಕಡೆ ಸಾಗ್ತದೆ. ಹಾಗಾದ್ರೆ ಧನದಿಂದ ಋಣದ ಕಡೆ ಸಾಗಬೇಕಾದ್ರೆ X ನಿಂದ P, P ನಿಂದ A, A ಇಂದ B, B ಇಂದ C, C ಇಂದ D, D ಇಂದ L, Q ಇಂದ Y, Y ಇಂದ ಮತ್ತೆ ಬ್ಯಾಟ್ರಿಗೆ ಮರಳ್ತದೆ, ವಾಪಸ್ ಆಗ್ತದೆ. ನೋಡ್ರಿ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ ABCD ಆರ್ಮೇಚರ್ ನ ಗುಂಟ ಚಲಿಸಿ D ಏನಾಗಿದೆ ಅಂದ್ರೆ Y ನ ಸಂಪರ್ಕದಲ್ಲಿದೆ. Y ಬಾಹ್ಯ ಮಂಡಲದಿಂದ ಮತ್ತೇನಾಗ್ತದ್ರೆ ವಾಪಸ್ ಆಗ್ತದೆ. ಈ ರೀತಿಯಾಗಿ ವಿದ್ಯುತ್ ಪ್ರವಾಹ
ಯಾವಾಗ ವಿದ್ಯುತ್ ಪ್ರವಾಹ ABCD ಮೂಲಕ ಉಂಟಾಗ್ತದ ಅವಾಗ ಏನಾಗ್ತದ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ AB ಅಂಚೇನ್ ಕಾಣಿಸ್ತಾ ಇಲ್ಲ, ಈ AB ಅಂಚು ಕೆಳಗೆ ತಳ್ಳಲ್ಪಡ್ತದೆ. ಈ AB ಅಂಚಿನಾಗ್ತದ ಕೆಳಗೆ ತಳ್ಳಲ್ಪಡ್ತದೆ. ಸಾವಕಾಶವಾಗಿ ನಿಧಾನವಾಗಿ ಹೇಳ್ತಾರೆ. ಅದ್ರ ಉದ್ದೇಶ ಏನಪ್ಪ ಅಂದ್ರೆ ನೀವು ಕ್ಲಿಯರ್ ಆಗ್ತೀವಿ. ಹಾಗಾದ್ರೆ ಏನು, ಪ್ರಬಲ 2 ಕಾಂತಗಳಿದಾವ, ಆ ಕಾಂತಗಳ ಸುತ್ತ ಕಾಂತೀಯ ಬಲರೇಖೆಗಳಿದಾವ. ಕಾಂತೀಯ ಬಲರೇಖೆಗಳ ಲಂಬವಾಗಿದ್ದಾಗ ಯಾವುವು ವಾಹಕದ ತಂತಿ ಎಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಲ್ಲೂ ಕೂಡ ಕಾಂತೀಯ ಬಲರೇಖೆಗಳು ಉಂಟಾಗ್ತಾವ. ಹಂಗಾದ್ರೆ ಅವು ಬಲವನ್ನ ಅನುಭವಿಸ್ತಾವ. ಫ್ಲೆಮಿಂಗನ ಎಡಗೈ ನಿಯಮ ನಿನ್ನೆ ಹೇಳಿದ್ದೀನಿ. ಬಲವನ್ನ ಅನುಭವಿಸಿ ಏನು A ಮತ್ತು B ಈ ಅಂಚುಗಳು ಕೆಳಗೆ ತಳ್ಳಲ್ಪಡ್ತಾವ. ಸೇಮ್ ಅದೇ ಟೈಮ್ ನಲ್ಲಿ ಏನಪ್ಪಾ ಅಂದ್ರೆ CD ಅಂಚುಗಳು ಮೇಲ್ ತಳ್ಳಲ್ಪಡ್ತಾವ. ಇದು A ಮತ್ತು B ಅಂಚುಗಳು ಕೆಳಗೆ ತಳ್ಳಲ್ಪಟ್ಟಿದಾವ. CD ಮತ್ತು ಅಂಚುಗಳು ಏನಾಗ್ತಾವ, ಮೇಲೆ ತಳ್ಳಲ್ಪಡ್ತಾವ. ಏನಾಗ್ತಾವ, ಮೇಲೆ ತಳ್ಳಲ್ಪಡ್ತಾವ. ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಇದನ್ನ ಆರ್ಮೇಚರ್ ಅಂತ ತಗೊಂಡಾಗ ABCD ಆರ್ಮೇಚರ್ ಅಂತ ತಗೊಂಡಾಗ ಏನಪ್ಪಾ ಅಂದ್ರೆ ಈ ರೀತಿಯಾಗಿ AB ಇದು ಕೆಳಗೋಯ್ತು, CD ಏನಪ್ಪ ಅಂದ್ರೆ ಮೇಲ್ ಬಂತು. ಈ ರೀತಿಯಾಗಿ ತಳ್ಳಲ್ಪಟ್ಟಾಗ ಮೊದಲ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ಏನಾಗ್ತದೆ, ABCD ಗುಂಟ ಚಲಿಸ್ತದೆ. ಮೊದಲ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ಏನಾಗ್ತದೆ, ABCD ಗುಂಟ ಚಲಿಸಿ ವಾಯುವಿನ ಮೂಲಕ ಮತ್ತೆ ಮಂಡಲಕ್ಕೆ ವಾಪಸ್ ಆಗ್ತದೆ. ಇನ್ನು ಎರಡನೇ ಅರ್ಧ ಸುತ್ತಿನಲ್ಲಿ CD ಏನಾಗ್ತದಪ್ಪ ಅಂದ್ರೆ ಮತ್ತೆ X ಏನು ಕಾರ್ಬನ್ ಕುಂಚ P ಉಂಗುರದ ಸಂಪರ್ಕದಲ್ಲಿದೆ, ಇದರ ಸಂಪರ್ಕಕ್ಕೆ ಬರ್ತದ. ಅವಾಗ ಕೂಡ ವಿದ್ಯುತ್ ಪ್ರವಾಹ ಏನಾಗ್ತದ ಅಂದ್ರೆ ಈ ಮುಖವಾಗಿ ಪ್ರವಹಿಸ್ತದ. ಅವಾಗ DCBA ಮೊದಲ ಅರ್ಧ ಸುತ್ತಿನಲ್ಲಿ ABCD D ಇಂದ ವಾಯುವಿಂದ ಬಾಹ್ಯಮಂಡಲಕ್ಕೆ ವಾಪಸ್ ಆಗಿತ್ತು. ಈಗ ಎರಡನೇ ಅರ್ಧ ಸುತ್ತಿನಲ್ಲಿ DC ಇವೇನಿದಾವಲ್ಲ ಇದರ ಸಂಪರ್ಕಕ್ಕೆ ಬಂದಿದ್ದಾವೆ, X ನ ಸಂಪರ್ಕಕ್ಕೆ ಬಂದಿದಾವ. ಹಾಗಾದ್ರೆ X ನಿಂದ D ದಿಂದ C ದಿಂದ B ಯಿಂದ A ಏನಾಗಿರ್ತದೆ ಅಂದ್ರೆ ವಾಯುವಿನ ಸಂಪರ್ಕಕ್ಕೆ ಬಂದಿರ್ತದೆ. ಈಗ ಏನಾಗಿರ್ತದೆ ಅಂದ್ರೆ ವಾಯುವಿನ ಸಂಪರ್ಕಕ್ಕೆ ಬಂದಿರ್ತದೆ. ಬಾಹ್ಯಮಂಡಲದ ಮೂಲಕ ಮತ್ತೇನಾಗ್ತದೆ ಅಂದ್ರೆ ಬ್ಯಾಟ್ರಿಗೆ ವಾಪಸ್ ಆಗ್ತದೆ. ಈ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗ್ತದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕಿನಾಗ್ತದೆ. ಮೊದಲು ABCD ಗುಂಟ ಚಲಿಸುವಾಗ ಏನಂತ ಹೇಳಿದೆ, AB ಕೆಳಗೆ ತಳ್ಳಲ್ಪಡ್ತು, CD ಮೇಲ್ ತಳ್ಳಲ್ಪಡ್ತು. ಈಗ CD ಯ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗ್ಬೇಕಾದ್ರೆ CD ಏನಾಯ್ತು ಅಂದ್ರೆ ಕೆಳಗೆ ತಳ್ಳಲ್ಪಡ್ತು, AB ಏನಾಯ್ತು ಮೇಲ್ ತಳ್ಳಲ್ಪಡ್ತು. ಹಿಂಗ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದೆ, ಅದು ಹಿಮ್ಮುಖಗೊಳ್ಳಿಕ್ಕೆ ಪ್ರಾರಂಭಿಸ್ತದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖಗೊಳ್ಳುತ್ತದ ಅಥವಾ ಒಂದೇ ದಿಕ್ಕಿನಲ್ಲಿ ಚಲಿಸ್ತದ ಅಂತ ಹೇಳ್ಬೋದು. ಒಂದೇ ದಿಕ್ಕಿನಲ್ಲಿ, ಯಾವುದು, ಇದೇ ದಿಕ್ಕಿನಲ್ಲಿ. ಮೊದಲ ಅರ್ಧ ಸುತ್ತಿನಲ್ಲಿ ABCD ಗುಂಟ, ಮತ್ತೆ X ಮೂಲಕ DCBA ಇದೇ ಡೈರೆಕ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಚಲಿಸ್ತದೆ. ಆಮೇಲೆ ಬಾಹ್ಯಮಂಡಲ ವಾಯುವಿನ ಮೂಲಕ ಬಾಹ್ಯಮಂಡಲ ಬ್ಯಾಟರಿಗೆ ಮತ್ತೆ ವಾಪಸ್ ಆಗ್ತದೆ. ಈ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುವುದನ್ನ ಏನಂತ ಕರಿತೀವಿ ಅಂದ್ರೆ ದಿಕ್ ಪರಿವರ್ತಕ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ದಿಕ್ ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸುವಂತ ಸಾಧನಗಳು ಯಾವಪ್ಪ ಅಂದ್ರೆ ಅವು ಒಡಕು ಉಂಗುರಗಳು. ದಿಕ್ ಪರಿವರ್ತಕಗಳಾಗಿ ಕಾರ್ಯ ಸಾಧಿಸುವಂತಹ ರಚನೆಗಳಿವು ಯಾವುವು, ಅವು ಒಡಕು ಉಂಗುರಗಳು. ಇವೇನಪ್ಪಾ ಅಂದ್ರೆ ಒಡಕು ಉಂಗುರಗಳು ದಿಕ್ ಪರಿವರ್ತಕಗಳಾಗಿ ಏನ್ ಮಾಡ್ತಾವ ಅಂದ್ರೆ ಕಾರ್ಯನಿರ್ವಹಿಸ್ತಾವ. ಹಾಗಾದ್ರೆ ದಿಕ್ ಪರಿವರ್ತಕ ಅಂದ್ರೆ ಏನು, ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವಂತಹ ಸಾಧನಗಳನ್ನೇ ದಿಕ್ ಪರಿವರ್ತಕಗಳು ಅಂತ ಕರಿತೀವಿ. ಇವುಗಳನ್ನ ಇಷ್ಟು ಬದಲಾ ಮಾಡ್ಕೊಂಡು ನಾನು ಯಾಕೆ ಬರ್ದಿದ್ದೀನಿಪ್ಪ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಅದ ಎಲ್ಲಿ ಬಳಸ್ತಾರ, ಅಥವಾ ಏನೋ ವಿದ್ಯುತ್ ಮೋಟಾರ್ ಅಂದ್ರೆ ಏನು ಅಥವಾ ದಿಕ್ ಪರಿವರ್ತಕ ಅಂದ್ರೆ ಏನು ಅಂತ 1 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಕೇವಲ ನನಗೆ ವಿದ್ಯುತ್ ಮೋಟಾರ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ. ಆ 1 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ನೀವು ಏನ್ ಮಾಡ್ಬೇಕು, ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದೀನಿ ಅಂದ್ರೆ ಡೆಫಿನೇಷನ್ಸ್ ಬರಿತಾ ಹೋಗಿದ್ದೀನಿ. ಒಂದ್ ಸ್ವಲ್ಪ ಬದಲಾಗಿದೆ ಆದ್ರೂ ಬರಿತಾ ಹೋಗಿದ್ದೀನಿ. ಹಂಗಾರೆ ದಿಕ್ ಪರಿವರ್ತಕ ಅಂದ್ರೆ ಏನು, ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವಂತ ಸಾಧನವನ್ನೇ ನಾವೇನ್ ಕರಿತೀವಿ ಅಂದ್ರೆ ದಿಕ್ ಪರಿವರ್ತಕ ಅಂತ ಕರಿತೀವಿ. ಹಾಗಾದ್ರೆ ಈ ವಿದ್ಯುತ್ ಮೋಟಾರ್ ನಲ್ಲಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖ ಆಗ್ತದೆ. ಹಿಮ್ಮುಖ ಆಗೋದ್ರಿಂದ ಏನಾಗ್ತದಂದ್ರೆ ಪ್ರತಿ ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುವುದು. ಇದು ಸುರುಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣ. ಸುರುಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣ ಆಗ್ತದೆ. ಹೆಂಗ, ಅಪ್ರದಕ್ಷಿಣಾಕಾರವಾಗಿ. ಗಡಿಯಾರದ ಮುಳ್ಳು ಪ್ರದಕ್ಷಿಣಾಕಾರವಾಗಿ ಹಿಂಗ್ ಚಲಿಸ್ತದೆ. ಆದ್ರೆ ಇಲ್ಲಿ ಆರ್ಮೇಚರ್ ಏನಾಗ್ತದೆ, ಅಪ್ರದಕ್ಷಿಣಾಕಾರ. ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಏನಾಗ್ತದೆ ಅಂದ್ರೆ ಆರ್ಮೇಚರ್ ಚಲಿಸಲಿಕ್ಕೆ ಪ್ರಾರಂಭಿಸ್ತದೆ. ಆರ್ಮೇಚರ್
ವಿದ್ಯುತ್ ಈ ಒಂದು ರಚನೆಯಲ್ಲಿ ಆರ್ಮೇಚರ್ ABCD ಅಂತ ಹೇಳಿದೆ. ಹಂಗಂದ್ರೆ ಆರ್ಮೇಚರ್ ಅಂದ್ರೆ ಏನು? ಹೌದಾ, ಆರ್ಮೇಚರ್ ಒಂದು ಮೃದುವಾದಂತಹ ಕಬ್ಬಿಣದ ಮೇಲೆ ಇನ್ಸುಲೇಟ್ ಮಾಡುವಂತ ತಂತಿ, ಅದು ಯಾವ್ದು ಇರ್ತದ? ತಾಮ್ರದ ತಂತಿ ಇರ್ತದ. ಆ ತಾಮ್ರದ ತಂತಿಯನ್ನು ಸುತ್ತುವುದು, ಆಮೇಲೆ ಸುರುಳಿಗಳನ್ನ ಒಳಗೊಂಡಂತ ಆ ತಾಮ್ರದ ತಂತಿಯ ಸುರುಳಿಗಳನ್ನ ಒಳಗೊಂಡಂತಹ ರಚನೆಯನ್ನ, ಅದು ಚೌಕಾಕಾರವಾಗಿರ್ಬೋದು, ಯಾವುದೇ ಆಕಾರವನ್ನು ಹೊಂದಿರಬಹುದು, ಆ ಸುರುಳಿಗಳ ಒಳಗೊಂಡಂತಹ ರಚನೆಯನ್ನು ನಾವೇನ್ ಕೇಳ್ತೀವಿ ಅಂದ್ರೆ ಆರ್ಮೇಚರ್. ಇದು ಕೂಡ ಒಂದು ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಸಹ ಹೇಳ್ತೀನಿ ಕೇಳ್ರಿ. ಆರ್ಮೇಚರ್ ಅಂದ್ರೆ ಏನು? ಮೃದುವಾದ ಕಬ್ಬಿಣದ ಮೇಲೆ ಇನ್ಸುಲೇಟ್ ಮಾಡುವಂತ ತಂತಿ, ಬ್ರಾಕೆಟ್ ಅಲ್ಲಿ ತಾಮ್ರದ ತಂತಿ ಸುರುಳಿಯನ್ನ ಸುತ್ತುವುದು ಮತ್ತು ಸುರುಳಿಗಳ ಒಳಗೊಂಡಂತಹ ರಚನೆಯನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಆರ್ಮೇಚರ್ ಅಂತ ಕರಿತೀವಿ. ಹಂಗಾದ್ರೆ ಇಲ್ಲಿ ABCD ಏನಪ್ಪಾ ಅಂದ್ರೆ ಆರ್ಮೇಚರ್ ಮಾಡಿದೆ. ಆಮೇಲೆ ತಾಮ್ರದ ತಂತಿಯನ್ನು ಇನ್ಸುಲೇಟ್ ಯಾಕೆ ಮಾಡ್ಲಾಗಿರ್ತದ ಅಂತ ಕೇಳ್ತಾರೆ. ಇನ್ಸುಲೇಟ್ ಯಾಕೆ ಮಾಡ್ಲಾಗಿರ್ತದಪ್ಪ ಅಂದ್ರೆ, ಈಗ ಒಂದು ತಾಮ್ರದ ತಂತಿಯ ಸುರುಳಿ ಇದೆ ಅಂತ ತಿಳ್ಕೊಡ್ರಿ. ಈ ರೀತಿಯಾಗಿ ಸುರುಳಿ ಇದೆ, ನಾವು ಸೊಲೈಡ್ ಅಲ್ಲಿ ಇದನ್ನ ಅಭ್ಯಾಸ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಏನು, ಈ ಸುರುಳಿಗಳು ಒಂದು ಸುರುಳಿ ಇನ್ನೊಂದು ಸುರುಳಿಯ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಪ್ರವಾಹದ ಜೊತೆಗೆ, ಹಂಗಾದ್ರೆ ಅವು ಎರಡು ಸುರುಳಿಗಳಲ್ಲ, ಒಂದೇ ಸುರುಳಿಗಳು. ಅದಕ್ಕೆ ಅವುಗಳನ್ನು ಇನ್ಸುಲೇಟ್ ಮಾಡಿರ್ತಾರ, ಅಥವಾ ಅದ್ರ ಮೇಲೆ ಏನಿರ್ತದ, ಒಂದು ಅವಾಹಕದ ಹೊದಿಕೆ ಇರ್ತದ. ಅವಾಹಕದ ಹೊದಿಕೆ ಇರೋದ್ರಿಂದ ಅವು ಸಂಪರ್ಕಕ್ಕೆ ಬಂದ್ರು ಸಂಪರ್ಕದಲ್ಲಿರೋದಿಲ್ಲ. ಇದರಿಂದ ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತದ. ಸುತ್ತುಗಳ ಸಂಖ್ಯೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಯಾವುದು? ನಾವು ಯಾವಾಗ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವುದಿರುವೆ, ಎಷ್ಟು ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತದ ಅಷ್ಟು ಹೆಚ್ಚು ಬಲವನ್ನ ಕಾಯ ಅನುಭವಿಸ್ತದ, ಅಥವಾ ಕಾಯ ಏನ್ ಬಲವನ್ನ ಅನುಭವಿಸ್ತಾ ಇದಿಲ್ಲ ಅದರ ವೇಗ ಹೆಚ್ಚಾಗ್ತದ, ಅಥವಾ ಬಲದ ಪರಿಮಾಣ ಏನಾಗ್ತದ ಅಂದ್ರೆ ಹೆಚ್ಚಾಗ್ತದ. ಅದಕ್ಕೆ ಸುತ್ತುಗಳ ಸಂಖ್ಯೆ ಅತ್ಯಂತ ಮುಖ್ಯ ಪಾತ್ರವನ್ನ ವಹಿಸುವಂತ ಅಂಶ. ಅದಕ್ಕೆ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಇನ್ಸುಲೇಟ್ ಮಾಡಿದಂತಹ ತಾಮ್ರದ ತಂತಿಯನ್ನು ಬಳಸ್ತಾರೆ. ಇಲ್ಲೂ ಕೂಡ ಆರ್ಮೇಚರ್ ಏನ್ ಬಳಸಿದ್ವಿ? ABCD ಇನ್ಸುಲೇಟ್ ಮಾಡಿದಂತಹ ಅವಾಹಕದ ಹೊದಿಕೆಯನ್ನು ಹೊಂದಿರುವಂತಹ ತಾಮ್ರದ ತಂತಿಯನ್ನು ಬಳಸಿದೀವಿ. ಯಾಕೆ ಬಳಸಿದೀವಿ? ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ. ಹಾಗಾದ್ರೆ ಆರ್ಮೇಚರ್ ಅಂತ ಏನಂದ್ರೆ ಹೇಳಿದೆ, ಒಂದು ಮೃದುವಾದ ಕಬ್ಬಿಣದ ಮೇಲೆ ಇನ್ಸುಲೇಟ್ ಮಾಡಿದಂತಹ ತಂತಿಯ ಸುರುಳಿಗಳನ್ನು ಸುತ್ತುವುದು. ಆಮೇಲೆ ಇನ್ಸುಲೇಟ್ ಯಾಕೆ ಮಾಡಿರ್ತೀವಿ? ಸುತ್ತುಗಳ ಸಂಖ್ಯೆ ಹೆಚ್ಚಿಸಲಿಕ್ಕೆ. ಮತ್ತು ಸುರುಳಿಗಳ ಒಳಗೊಂಡ ರಚನೆಯನ್ನ, ಆ ಸುರುಳಿಗಳನ್ನು ಒಳಗೊಂಡಂತ ರಚನೆಯನ್ನೇ ನಾವೇನ್ ಕರಿತೀವಿ ಅಂದ್ರೆ ಆರ್ಮೇಚರ್ ಅಂತ ಕರಿತೀವಿ. ಆರ್ಮೇಚರ್ ಅಂತ ಕರಿತೀವಿ. ಆಮೇಲೆ ಏನಪ್ಪಾ ಅಂದ್ರೆ, ಇಲ್ಲಿ ವಿದ್ಯುತ್ ಪ್ರವಾಹ ಯಾವತ್ತು ದಂಡದ ಸುತ್ತ ಆರ್ಮೇಚರ್ ನಿರಂತರವಾಗಿ ಸುತ್ತುವಿಕೆಗೆ ಕಾರಣ ಏನು? ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದ? ಹಿಮ್ಮುಖವಾಗ್ತದ. ಆಮೇಲೆ ಸುರುಳಿ ಮತ್ತು ದಂಡ ಇದರಿಂದ ನಿರಂತರವಾಗಿ ಚಲಿಸ್ಲಿಕ್ಕೆ ಏನಾಗ್ತವ? ಪ್ರಾರಂಭಿಸ್ತವ. ಸುರುಳಿ ಮತ್ತು ದಂಡ ನಿರಂತರವಾಗಿ ಚಲಿಸ್ಲಿಕ್ಕೆ ಕಾರಣವೇನು? ನಿರಂತರವಾಗಿ ಚಲಿಸ್ಲಿಕ್ಕೆ ಕಾರಣ ಏನಂತಂದ್ರೆ ವಿದ್ಯುತ್ ಪ್ರವಾಹ, ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕು ಏನಾಗ್ತದ? ಹಿಮ್ಮುಖವಾಗ್ತದ. ಅದು ವೆರಿ ಇಂಪಾರ್ಟೆಂಟ್. ಇನ್ನ ನಾನು ಯಾವ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ AB ಕೆಳಗಡೆ ಚಲಿಸ್ತವ, CD ಮೇಲ್ಮುಖವಾಗಿ ಚಲಿಸ್ತವ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅಪ್ರದಕ್ಷಿಣಾಕಾರವಾಗಿ. ಮತ್ತೆ ನೆಕ್ಸ್ಟ್ ಅರ್ಧ ಸುತ್ತಿನಲ್ಲಿ ಏನಾಗ್ತದ? CD ಕೆಳಮುಖವಾಗಿ ಚಲಿಸ್ತದ, AB ಮೇಲ್ಮುಖವಾಗಿ ಚಲಿಸ್ತದ ಅನ್ನೋದನ್ನ ಬಹಳ ವಿವರವಾಗಿ ಏನ್ ಮಾಡಿದೆ ಅಂದ್ರೆ ಹೇಳ್ದೆ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ನಿರಂತರ ಸುತ್ತುವಿಕೆಗೆ ಕಾರಣ ಆಗ್ತದ. ಆಮೇಲೆ ದಿಕ್ ಪರಿವರ್ತಕ, ಅದನ್ನ ಕಮ್ಯೂಟೇಟರ್ ಅಂತ ಕರಿತೀವಿ. ದಿಕ್ ಪರಿವರ್ತಕ ಏನ್ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಿಮ್ಮುಖಗೊಳಿಸ್ತದ, ಅದು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತದ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಅನುಗುಣವಾಗಿ ಇಲ್ಲಿ ಅಪ್ಲೈ ಮಾಡಿದಾಗ ಈ ರೀತಿಯಾಗಿ ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಅನುಗುಣವಾಗಿ ವಿದ್ಯುತ್ ಪ್ರವಾಹದ ದಿಕ್ಕು, ಹೌದಾ, ಯಾವ ರೀತಿಯಾಗಿದೆ? ಈ ಮುಖವಾಗಿದೆ. ಹಾಗಾದ್ರೆ ಇದೇನು? ಕಾಂತಕ್ಷೇತ್ರ. ಇದು ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಕಾಂತಕ್ಷೇತ್ರ. ಇದೇನಪ್ಪಾ ಅಂದ್ರೆ ಕೆಳಮುಖವಾಗಿ ಬಲವನ್ನ ಅನುಭವಿಸ್ತಾ ಇದೆ. ಕೆಳಮುಖವಾಗಿ ಅಪ್ರದಕ್ಷಿಣಾಕಾರವಾಗಿ ಏನಾಗ್ತದೆ? ಹೆಬ್ಬೆರಳು ಬಲದ ದಿಕ್ಕು ಅಥವಾ ವಾಹಕದ ಚಲನೆಯ ದಿಕ್ಕು, ಈ ರೀತಿಯಾಗಿ ವಿದ್ಯುತ್ ಮೋಟಾರ್ನಲ್ಲಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನ ಅನ್ವಯಿಸ್ತೀವಿ. ಇಲ್ಲಿ ಅನ್ವಯ ಆಗ್ತದದು, ಬೆರಳುಗಳು ರಿಯಲ್ ಆಗಿ ಅನ್ವಯ ಆಗ್ತವ. ಆ ರೀತಿಯಾಗಿ ಏನಾಗ್ತಂದ್ರ ಅಪ್ರದಕ್ಷಿಣಾಕಾರವಾಗಿ ಆರ್ಮೇಚರ್ ಏನಾಗ್ತದ? ಚಲಿಸ್ತದ. ಹಂಗಾದ್ರೆ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಶಕ್ತಿ ಇದ್ದದ್ದು ಯಾಂತ್ರಿಕ ಶಕ್ತಿಯಾಗಿ ಕ್ವಶನ್ ನಂಬರ್ 12. ವಿದ್ಯುತ್ ಮೋಟಾರನ್ನು ಉಪಯೋಗಿಸುವ ಕೆಲವು ಸಾಧನಗಳನ್ನು ಹೆಸರಿಸಿ. ಹೌದಾ, ವಿದ್ಯುತ್ ಮೋಟಾರನ್ನು ಉಪಯೋಗಿಸುವಂಥ ಸಾಧನಗಳು ವಿದ್ಯುತ್ ಫ್ಯಾನ್, ಮಿಕ್ಸರ್, ರೆಫ್ರಿಜಿರೇಟರ್, ಬಟ್ಟೆ ತೊಳೆಯುವ ಯಂತ್ರ, ಕಂಪ್ಯೂಟರ್. ಆಮೇಲೆ ಹಳೆ ಕಾಲದಲ್ಲಿ ನಾವು MP3 ಪ್ಲೇಯರ್ ಅಂತ ಬಳಸ್ತಾ ಇದ್ವಿ. MP3 ಸಾಧನಗಳು ಕೂಡ ವಿದ್ಯುತ್ ಮೋಟಾರನ್ನು ಉಪಯೋಗಿಸಿಕೊಂಡು ತಮ್ಮ ಕೆಲಸವನ್ನು ಸಾಧಿಸುತ್ತವೆ.
ಹಾಗಾದರೆ ವಿದ್ಯುತ್ ಮೋಟಾರನ್ನು ಉಪಯೋಗಿಸುವಂಥ ಕೆಲವು ಸಾಧನಗಳು ಯಾವಪ್ಪ ಅಂದರೆ ವಿದ್ಯುತ್ ಫ್ಯಾನ್, ಮಿಕ್ಸರ್, ರೆಫ್ರಿಜಿರೇಟರ್, ಬಟ್ಟೆ ತೊಳೆಯುವಂಥ ಯಂತ್ರ, ಅದನ್ನು ವಾಷಿಂಗ್ ಮಿಷಿನ್ ಅಂತ ಕರಿತೀವಿ, ಕಂಪ್ಯೂಟರ್, MP3 ಸಾಧನ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಂಬರ್ 13 ಏನಪ್ಪ ಅಂದರೆ ಅವಾಹಕದ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗೆಲ್ಲಾಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವು ಹೌದಾ ಸುರುಳಿಯ ಒಳಗೆ ತಳ್ಳಿದಾಗ ಯಾವ ಪರಿಣಾಮವನ್ನು ತೋರಿಸ್ತದ? 2 ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ ಯಾವ ಪರಿಣಾಮವನ್ನು ತೋರಿಸ್ತದ? 3 ಸುರುಳಿಯೊಳಗೆ ನಿಶ್ಚಲ ಸ್ಥಿತಿಯಲ್ಲಿ ಇರಿಸಿದಾಗ ಯಾವ ಪರಿಣಾಮವನ್ನು ತೋರಿಸ್ತದ ಅನ್ನೋದನ್ನ ಹೌದಾ ನಾನು ಈಗಾಗಲೇ ಪಾಠ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನ್ ಮಾಡ್ತೀವಿ ಅಂದ್ರೆ ವಾಹಕದ ಸುರುಳಿ ಏನಿದೆಯಲ್ಲ ಆ ವಾಹಕದ ಸುರುಳಿಯಲ್ಲಿ ಒಳಗಡೆ ತೂರ್ತೀವಿ. ದಂಡಕಾಂತವನ್ನ ವಾಹಕದ ಸುರುಳಿಯಲ್ಲಿ ಏನ್ ಮಾಡ್ತೀವಿ? ಒಳಗಡೆ ತೂರ್ತೀವಿ. ಒಳಗಡೆ ತೂರಿದಾಗ ಏನಪ್ಪಾ ಅಂದ್ರೆ ಈ ದಂಡಕಾಂತ ಕಾಂತಕ್ಷೇತ್ರವನ್ನು ಹೊಂದಿರ್ತದ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆ ಕಾಂತಕ್ಷೇತ್ರ ಚಲನೆಗೊಳಪಡ್ತದೆ. ಎಲ್ಲಿ? ವಾಹಕದ ತಂತಿಯಲ್ಲಿ. ಕಾಂತಕ್ಷೇತ್ರ ವಾಹಕದ ತಂತಿಯ ಸಂಪರ್ಕದಲ್ಲಿದ್ದು ಅದು ಚಲನೆಗೊಳಪಡ್ತದೆ. ಚಲನೆಗೊಳಪಡೋದ್ರಿಂದ ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾದಂತಹ ಪ್ರೇರಿತ ವಿದ್ಯುತ್ ಪ್ರವಾಹ ಗೆಲ್ಲಾಮೀಟರ್ ನಲ್ಲಿ ಬದಲಾವಣೆಯನ್ನು ತೋರ್ಪಡಿಸ್ತದೆ. ಉಂಟಾದಂತಹ ಪ್ರೇರಿತ ವಿದ್ಯುತ್ ಪ್ರವಾಹ ಗೆಲ್ಲಾಮೀಟರ್ ಏನ್ ಮಾಡ್ತದ? ಬದಲಾವಣೆ ತೋರ್ಪಡಿಸ್ತದೆ. ಹೆಂಗಪ್ಪ ಅಂದ್ರೆ ಯಾವಾಗ ದಂಡಕಾಂತವನ್ನ ನಾವು ಸುರುಳಿಯ ಕೊಳವೆ ಒಳಗಡೆ ವಾಹಕದ ತಂತಿಯ ಸುರುಳಿ ಏನಿದಿಲ್ಲ ಆ ಕೊಳವೆ ಒಳಗಡೆ ತೂರಿದಾಗ ಗೆಲ್ಲಾಮೀಟರ್ಗೂ ಒಂದು ಪಾಯಿಂಟರ್ ಇರ್ತದೆ. ಅದು ಯಾವತ್ತು ಮಿಡಲ್ 0ದಲ್ಲಿ ಇರ್ತದೆ. ಹೌದಾ? ಆ ಕಡೆ ಮತ್ತು ಈ ಕಡೆ ಚಲಿಸಾಗ ಅದನ್ನ ಅರೇಂಜ್ ಮಾಡಿರ್ತಾರ. ಹಾಗಾದ್ರೆ ಗೆಲ್ಲಾಮೀಟರ್ ಯಾವಾಗ ದಂಡಕಾಂತವನ್ನು ಒಳಗೆ ತೂರ್ತಿದ್ದೀವಿ ಅವಾಗ ಬಲಭಾಗ, ಇದು ಯಾವ್ದು? ಬಲಭಾಗ. ಡಿಫ್ಲೆಕ್ಟರ್ ಇದ್ದಿದ್ದು ಅಥವಾ ಪಾಯಿಂಟರ್ ಇದ್ದಿದ್ದು ಬಲಭಾಗಕ್ಕೆ ಚಲಿಸಿ. ಹೌದಾ? ದಂಡಕಾಂತನ ಒಳಗೆ ತೂರಿದ್ದೀವಿ, ಡಿಫ್ಲೆಕ್ಟರ್ ಏನಾಗ್ತದೆ? ಬಲಭಾಗಕ್ಕೆ ಚಲಿಸಿ ಆಮೇಲೆ ದಂಡಕಾಂತವನ್ನ ಸುರುಳಿಯ ಒಳಗಡೆ ನಿಶ್ಚಲ ಸ್ಥಿತಿಲಿ ಇಡ್ತೀವಿ. ಮತ್ತೇನಾಗ್ತಂದ್ರೆ 0 ಬರ್ತದೆ. ಇದು ಮೊದಲನೇ ಸಲ. ಇನ್ನು ಎರಡನೇ ಸಲ ದಂಡಕಾಂತವನ್ನ ಸುರುಳಿಯ ಕೊಳವೆಯಿಂದ ಹೊರ ತೆಗಿತೀವಿ. ಸುರುಳಿಯ ಕೊಳವೆಯಿಂದ ಏನ್ ಮಾಡ್ತೀವಿ? ಹೊರ ತೆಗಿತೀವಿ. ಸುರುಳಿಯ ಕೊಳವೆಯಿಂದ ಹೊರ ತೆಗೆದಾಗ ಪಾಯಿಂಟರ್ 0 ಮೇಲೆ ಇರ್ತಿಲ್ಲ, ಅದು ಈಗ ಅದರ ವಿರುದ್ಧ ದಿಕ್ಕಿನಲ್ಲಿ. ಅದರ ವಿರುದ್ಧ ದಿಕ್ಕಂದ್ರೆ ಅದು ಮೊದಲು ಬಲಭಾಗ ಚಲಿಸಿತ್ತು, ಈಗ ಎಡಭಾಗದ ದಿಕ್ಕಿನಲ್ಲಿ ಚಲಿಸಿ ಮತ್ತೇನಾಗ್ತದಂದ್ರ 0 ಬಂದಿಟ್ಕೊಳ್ತದೆ. ಹಾಗಾದ್ರೆ ಇಲ್ಲಿ ದಂಡಕಾಂತವನ್ನ ಸುರುಳಿಯೊಳಗೆ ವಾಹಕದ ತಂತಿಯ ಇನ್ಸುಲೇಟ್ ಮಾಡುವಂತ ವಾಹಕದ ತಂತಿಯ ಸುರುಳಿಯೊಳಗೆ ಪ್ರತಿ ಸಲ ತೂರಿದಾಗನು ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಗೆಲ್ಲಾಮೀಟರ್ ನ ಪಾಯಿಂಟರ್ ಅನ್ನ ವಿಚಲನೆಗೆ ಒಳಪಡಿಸ್ತಾ ಇದೆ. ಗೆಲ್ಲಾಮೀಟರ್ ನ ಪಾಯಿಂಟರ್ ಏನ್ ಮಾಡ್ತಾ ಇದೆ? ವಿಚಲನೆಗೆ ಒಳಪಡಿಸ್ತಾ ಇದೆ. ಈ ಪ್ರಯೋಗವನ್ನ ಏನಪ್ಪಾ ಅಂದ್ರೆ KSEEB ಅವರು, ಕರ್ನಾಟಕ ಪ್ರೌಢ ಶಿಕ್ಷಾ ಪರೀಕ್ಷಾ ಮಂಡಳಿಯವರು ಬಿಟ್ಟಂತ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಹಾಕ್ಬೇಕಾದ್ರೆ ನಿಮ್ಗೆ ಈ ಚಟುವಟಿಕೆಯನ್ನ ಬಹಳ ವಿವರವಾಗಿ ಆಲ್ರೆಡಿ ವಿವರಿಸಿದೀನಿ. ಈಗ ಮತ್ತೊಂದ್ಸಲ ವಿವರಿಸುವಂತ ಕೆಲಸ ಮಾಡ್ತಾರೆ. ಹೌದಾ? ಏನು ವ್ಯತ್ಯಾಸ ಇಲ್ಲ. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಆಸ್ ಇಟ್ ಈಸ್ ಎಕ್ಸಾಂಪಲ್ ಬರುವಂತ ಸಾಧ್ಯತೆ ಹೆಚ್ಚೈತಿ. ಯಾಕೆ? ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಐತಿ, ಅದಕ್ಕೆ ಸ್ಟ್ರೆಸ್ ಕೊಟ್ಟಿರುತ್ತೆ. ಹಾಗಾದ್ರೆ ದಂಡಕಾಂತವನ್ನ ಒಳಗೆ ತೂರಿದಾಗ್ಲೂ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಯ್ತು, ದಂಡಕಾಂತವನ್ನ ಸುರುಳಿಯೊಳಗಿಂದ ಹೊರಗೆ ತೆಗೆದಾಗ್ಲೂ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಯ್ತು. ಈಗ ದಂಡಕಾಂತವನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಸುರುಳಿಯ ಒಳಗಡೆ ನಿಶ್ಚಲ ಸ್ಥಿತಿಯಲ್ಲಿ ಇರ್ತೀವಿ. ವಾಹಕದ ತಂತಿ ಏನಿದೆಯಲ್ಲ, ಇನ್ಸುಲೇಟ್ ಮಾಡುವಂತ ವಾಹಕದ ತಂತಿ ಎಲ್ಲಿ ಕೊಳವೆ ಮೇಲೆ ಸುತ್ತಿದೆಯಲ್ಲ, ಆ ಸುರುಳಿಯೊಳಗೆ ದಂಡಕಾಂತವನ್ನ ನಿಶ್ಚಲ ಸ್ಥಿತಿಯಲ್ಲಿ ಇಟ್ಟಾಗ ಹೌದಾ ಗೆಲ್ಲಾಮೀಟರ್ ಯಾವುದೇ ಡಿಫ್ಲೆಕ್ಷನ್ ಅನ್ನ, ಯಾವುದೇ ವಿಚಲನೆಯನ್ನ ತೋರ್ಪಡಿಸುವುದಿಲ್ಲ. ಯಾಕಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ 0. ಯಾಕ? ಒಂದು ಕಾಂತಕ್ಷೇತ್ರ ಆದ್ರೂ ಚಲನೆಯಲ್ಲಿ ಇರಬೇಕು, ಅವಾಗ ಮಾತ್ರ. ಇದು ವಾಹಕಕ್ಕೆ ಹೊಂದಿಕೊಂಡಿರುವಂತ ಕಾಂತಕ್ಷೇತ್ರ ಆದ್ರೂ ಚಲನೆಯಲ್ಲಿ ಇರಬೇಕು, ಅಥವಾ ಕಾಂತಕ್ಷೇತ್ರದ ಸಂಪರ್ಕದಲ್ಲಿರುವಂತಹ ವಾಹಕದ ತಂತಿ ಆದ್ರೂ ಚಲನೆಯಲ್ಲಿ ಇರಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಚಲನೆಯಲ್ಲಿದ್ರೆ ಮಾತ್ರ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಅದನ್ನೇ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ಪ್ರೇರಣೆ ನಾನು ಆಮೇಲೆ ಡೆಫಿನೇಷನ್ ಕೊಡ್ತೀನಿ. ಆದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಏನು ಗುರ್ತಾಗಬೇಕು. ಏನೋ ದಂಡಕಾಂತವನ್ನ ಸುರುಳಿಯೊಳಗೆ ತೂರಿದಾಗಲೂ ಪಾಯಿಂಟರ್ ಏನಾಯ್ತು? ಬಲಭಾಗ ಕಡೆ ಡಿಫ್ಲೆಕ್ಷನ್ ಬಂತು. ದಂಡಕಾಂತವನ್ನು ಹೊರ ತೆಗೆದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಅದರ ಎಡಭಾಗದ ಕಡೆ ಏನಾಯ್ತು? ಡಿಫ್ಲೆಕ್ಷನ್ ಆಯಿತು, 0 ಆಯಿತು. ದಂಡಕಾಂತವನ್ನ ವಾಹಕದ ಸುರುಳಿಯಲ್ಲಿ ನಿಶ್ಚಲ ಸ್ಥಿತಿಯಲ್ಲಿ ಇಟ್ಟಾಗ ಪ್ರೇರಿತ ವಿದ್ಯುತ್ ಪ್ರವಾಹ 0, ಡಿಫ್ಲೆಕ್ಷನ್ ಏನೋ ಗೆಲ್ಲಾಮೀಟರ್ ನ ಪಾಯಿಂಟರ್ ಗೆಲ್ಲಾಮೀಟರ್ ನ ನಿಡಲೇ ಇರ್ತದ, ಅದು ಯಾವ ಕಡೆನೂ ಚಲಿಸುವುದಿಲ್ಲ. ಯಾಕಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ ಏನಾಗಿರ್ತದ? 0 ಆಗಿರ್ತದ. ಈಗ ದಂಡಕಾಂತವನ್ನು ಅಷ್ಟೇ
ಕ್ವಶನ್ ನಂಬರ್ 14 ಎರಡು ವೃತ್ತಾಕಾರದ ಸುರುಳಿಗಳಾದ ಎ ಮತ್ತು ಬಿ ಗಳನ್ನು ಪರಸ್ಪರ ಹತ್ತಿರ ಇರಿಸಲಾಗಿದೆ. ಸುರುಳಿ ಎ ಯಲ್ಲಿನ ವಿದ್ಯುತ್ ಪ್ರವಾಹ ಬದಲಾದರೆ ಸುರುಳಿ ಬಿ ಯಲ್ಲಿನ ಇಲ್ಲಿ ಸ್ವಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಹೌದು, ಆಗ್ತದ. ಕಾರಣ ಕೊಡಿ. ಹೌದಾ, ಇದನ್ನ ಪರಸ್ಪರ ಪ್ರೇರಣೆ ಚಟುವಟಿಕೆ ಆಧಾರದ ಮೇಲೆ ಅಭ್ಯಾಸ ಮಾಡಿದೀವಿ. ಸುರುಳಿ ಎ ಯನ್ನ ಪ್ರೈಮರಿ ಸುರುಳಿ, ಪ್ರಾಥಮಿಕ ಸುರುಳಿ, ಸುರುಳಿ ಬಿ ಯನ್ನ ದ್ವಿತೀಯಕ ಸುರುಳಿ ಅಂತ ಕರಿತೀವಿ. ಇದರ ಎಕ್ಸ್ಪ್ಲನೇಷನ್ ಅನ್ನ ಹೌದಾ ನೋಡ್ರಿ, ಅದ್ರ ಮೂಲಕ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟಂತ ಇನ್ನೊಂದು ಚಟುವಟಿಕೆ ಯಾವ್ದಪ್ಪ ಅಂದ್ರೆ ಸೇಮ್ ಅದೇ ತರ ಏನಪ್ಪಾ ಅಂದ್ರೆ ಒಂದು ಕೊಳವೆಯನ್ನು ತೆಗೆದುಕೊಳ್ತೀವಿ. ಉತ್ಪತ್ತಿಯ ರಟ್ಟಿನಿಂದ ಮಾಡಿದಂತ ಕೊಳವೆಯನ್ನು ತೆಗೆದುಕೊಳ್ತೀವಿ. ಆ ಕೊಳವೆಗೆ ಏನ್ ಮಾಡ್ತೀವಿ ಅಂದ್ರೆ ವಾಹಕ ಇನ್ಸುಲೇಟ್ ಮಾಡುವಂತ ವಾಹಕದ ತಂತಿಯನ್ನ ಸುತ್ತೀವಿ. ಇಲ್ಲಿ ಸುರುಳಿ 1 ಸುರುಳಿ 2 ಅಂತ ಇಟ್ಕೊಂಡಿದೀವಿ. ಸುರುಳಿ 1ರಲ್ಲಿ ಬೇಕಾದ್ರೆ ಹೆಚ್ಚು ಸುತ್ತುಗಳ ಸಂಖ್ಯೆ ತೆಗೆದುಕೊಡ್ರಿ. ಇವು ಎರಡೂ ರೇಷನ್ ಹೆಂಗ್ ಇಟ್ಕೊಡ್ರಪ್ಪ ಅಂದ್ರೆ 100 ಇಂಟು 100 ಅನುಪಾತ 1:2 ಇದು 2:1. ಹಾಗಾದ್ರೆ ಇಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿರ್ಲಿ, 100 ಸುತ್ತುಗಳ ಸಂಖ್ಯೆ ಇರಲಿ, ಇಲ್ಲ 50 ಸುತ್ತುಗಳ ಸಂಖ್ಯೆ ಇರಲಿ. ಆ ರೀತಿಯಾಗಿ ತೆಗೆದುಕೊಂಡು ಇದನ್ನೇನ್ ಮಾಡ್ತೀವಿ ಅಂದ್ರ ಬಾಹ್ಯಮಂಡಲ ಯಾವುದು ಬ್ಯಾಟ್ರಿ ಮತ್ತು ಪ್ಲಗ್ಗೆ ಸಂಪರ್ಕ ಏರ್ಪಡಿಸ್ತೀವಿ. ಇದನ್ನೇನ್ ಮಾಡ್ತೀವಿ ಅಂದ್ರೆ ಗೆಲ್ವಾಮೀಟರ್ ನ ಸಂಪರ್ಕಕ್ಕೆ ಏರ್ಪಡಿಸ್ತೀವಿ. ಗೆಲ್ವಾಮೀಟರ್ ನ ಕಾರ್ಯ ನಾನು ಈಗಾಗಲೇ ಹೇಳಿದ್ದೀನಿ. ಮಂಡಲದಲ್ಲಿರುವಂತಹ ಪ್ರೇರಿತ ವಿದ್ಯುತ್ ಪ್ರವಾಹ ಕಂಡುಹಿಡಿಯಲಿಕ್ಕೆ, ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲೋ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಗೆಲ್ವಾಮೀಟರ್ ನ ಬಳಸ್ತೀವಿ. ಅದರಲ್ಲಿ ಒಂದು ಪಾಯಿಂಟರ್ ಇರ್ತದೆ. 0 ಇಂದ ಬಲಬದಿಗೆ